ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ಜಲಪಾತ ಎಸ್.ಎಲ್. ಭೈರಪ್ಪ ಅವರದ್ದು. ಬ್ರಹ್ಮಚರ್ಯದಿಂದ ಆತ್ಮವಿಶ್ವಾಸ ಹುಟ್ಟುತ್ತದೆ. 8-10 ದಿನಗಳಲ್ಲಿಯೇ ನನ್ನ ಮನೋಬಲದಲ್ಲಿ ನನಗೆ ನಂಬಿಕೆ ಹುಟ್ಟಿತು. ಚೈತ್ರ ಮಾಸದ ಬಿಸಿಲು ಮುಂಬೈಯನ್ನು ಉಬ್ಬೆಯ ಮನೆಯನ್ನಾಗಿ ಮಾಡಿತ್ತು. ಹಗಲು ಹೊತ್ತಿನಲ್ಲಿ ಕುಳಿತು ಕೆಲಸ ಮಾಡುವುದು ಕಷ್ಟವಾದರೂ ನಾನು ಸಂಚಿತ ಶಕ್ತಿಯ ಪ್ರಜ್ಞೆಯ ಬಲದಿಂದ ಕುಳಿತು ಕುಂಚ ಆಡಿಸುತ್ತಿದ್ದೆ. ವಸು ಈಗ ಪ್ರತಿ ಶನಿವಾರವೂ ರಾಮಪೂಜೆ ಮಾಡುತ್ತಾಳೆ. ಸಂಜೆ ಅವಳು ಶ್ರೀರಾಮಕತೆ ಓದುವಾಗ ಕೆಳಗಿನ ಮನೆಯ ಸುಧಾಬಾಯಿಯೂ ಬಂದು ಭಕ್ತಿಯಿಂದ ಕೇಳುತ್ತಾರೆ. ನಾನು ಸಹ ಮನೆಯಲ್ಲಿ ಇರುತ್ತೇನೆ. ಬೆಳಗಿನ ಪೂಜೆ ಮಾಡಿದ ಮೇಲೆ ವಸು ಸುಧಾಬಾಯಿಗೆ ಗುಳಪೌಟೆ ಕೊಟ್ಟು ಕುಂಕುಮ ಇಡುತ್ತಾಳೆ. ಈಗ ಅವಳು ಮೊದಲಿಗಿಂತ ಅಗಲವಾದ ಹಣೆಗೆ ಕುಂಕುಮ ಇಟ್ಟುಕೊಂಡು ಅದರ ಕೆಳಗೆ ಚಂದ್ರ ಹಚ್ಚಿಕೊಳ್ಳುತ್ತಾಳೆ. ಅವಳ ದೊಡ್ಡ ಮುಖದಲ್ಲಿ ಅವೆರಡೂ ಎಷ್ಟು ಶೋಭಿಸುತ್ತದೆ. ರಾಮಪೂಜೆಯ ಫಲವೋ, ಬ್ರಹ್ಮಚರ್ಯದ ಪರಿಣಾಮವು, ಅಥವಾ ಮನೆಯಲ್ಲಿ ನೆಲೆಸಿರುವ ಪರಸ್ಪರ ಪ್ರೀತಿಯ ಕಾರಣವು? 1 ತಿಂಗಳಿನಲ್ಲಿ ವಸುವಿನ ಮುಖದ ಮೇಲೆ ಒಂದು ತೆರನಾದ ಧಾರ್ಮಿಕ ತೇಜಸ್ಸು ಕಾಣಿಸುತ್ತಿದೆ. ನನ್ನ ಹೆಂಡತಿಗಿಂತ ಹೆಚ್ಚಿನ ಸ್ಥಾನವೊಂದು ಅವಳಿಗಾಗಿ ಸಂಸಾರದಲ್ಲಿ ಸೃಷ್ಟಿಯಾಗುತ್ತಿರುವಂತೆ ನನಗೆ ತೋರುತ್ತಿದೆ. ನಾನು ವಸುವನ್ನು ಪ್ರೀತಿಸುವುದಿಲ್ಲವೆಂದು ಮೊದಲು ತಿಳಿದಿದ್ದೆ. ಆದರೆ ಈಗ ನನ್ನ ತಪ್ಪು ಕಲ್ಪನೆಯು ನನಗೆ ಅರ್ಥವಾಗಿದೆ. ಅವಳಂತಹ ಗಂಭೀರ ಸ್ವಭಾವದ ಸಂಯಮ ಶಕ್ತಿಯ ಹೆಂಡತಿಯನ್ನಲ್ಲದೆ ನಾನು ಮತ್ತೆ ಯಾರನ್ನು ಪ್ರೀತಿಸಲಿ? ಅವಳು ಉಲ್ಲಾಸದ ಲಹರಿಯಲ್ಲಿ ಇರುವುದಿಲ್ಲವೆಂದಲ್ಲ. ತಂಗಾಳಿಯಲ್ಲಿ ಎಳೆಯ ಹುಲ್ಲು ಬಾಗಿ ಬೆಳಕುವಂತೆ ನಗುತ್ತಿದ್ದರೂ ಅವಳ ವ್ಯಕ್ತಿತ್ವದಲ್ಲಿರುವ ಗಾಂಭೀರ್ಯವು ನನ್ನ ಸಂವೇದನೆಯಿಂದ ತಪ್ಪಿಸಿಕೊಂಡಿರುವುದಿಲ್ಲ. ಪ್ರಾಯಶಃ ಈ ಆಳದಿಂದಲೇ ಇರಬೇಕು. ಅವಳು ನನ್ನ ಗ್ರಹಣ ಶಕ್ತಿಯನ್ನು ಮೀರಿ ನಿಲ್ಲುವುದು. ನಾನು ಅವಳ ಬಗೆಗೆ ನಿರಂತರವಾಗಿ ಮಾರು ಹೋಗುವುದು. ತನಗಿಂತ ನಿಶ್ಶಕ್ತವಾದ ಯಾವ ವಸ್ತುವನ್ನು, ಯಾವ ವ್ಯಕ್ತಿಯನ್ನು ನಿಜವಾದ ಅರ್ಥದಲ್ಲಿ ಪ್ರೇಮಿಸುವುದು ಸಾಧ್ಯವಿಲ್ಲ. ನಾನು ಆಫೀಸಿಗೆ ಹೋದಾಗ ರೆಬೆಲೋಳ ಕೋಣೆಯ ಕಡೆಗೆ ಹೋಗುತ್ತಲೇ ಇರಲಿಲ್ಲ. ನಾರಿಮನ್ ಪಾಯಿಂಟ್ನಲ್ಲಿ ನಮ್ಮಿಬ್ಬರನ್ನು ಜೊತೆಯಲ್ಲಿ ನೋಡಿದ್ದರ ಬಗೆಗೆ ಮತ್ರಾನಿಯವರು ಒಂದು ಮಾತು ಆಡಲಿಲ್ಲ. ನನ್ನೊಡನೆ ಉದಾರವಾದ ವಿಶ್ವಾಸದಿಂದಲೇ ಇದ್ದಾರೆ. 1 ತಿಂಗಳಿನ ನಂತರ ಒಂದು ದಿನ ರೆಬೆಲೋ ಸಿಕ್ಕಿದಳು. ಊರಿನಲ್ಲೇ ಇದ್ದೀಯಾ ಎಂದಳು. ಮನೆಗೆ ಏಕೆ ಬರಲಿಲ್ಲ ಎಂದು ಕೇಳಲಿಲ್ಲ. ನನಗೇ ಇಲ್ಲದ ಆಸ್ಥೆಯನ್ನು ಪ್ರಕಟಿಸುವುದು ಅಪಮಾನವೆಂದು ಅವಳು ಭಾವಿಸಿರಬಹುದು. ನಾನು ಸಹ ಅವಳೊಡನೆ ಹೆಚ್ಚು ಮಾತನಾಡದೆ ಆಫೀಸಿನಿಂದ ಬಂದುಬಿಟ್ಟೆ. ಚೈತ್ರ ಮಾಸ ಕಳೆಯಿತು. ಈ ಸಲ ನಾವು ಚೈತ್ರ ವೈಶಾಖದ ಹಬ್ಬಗಳನ್ನು ಸ್ವಲ್ಪವೂ ಬಿಡದೆ ಮಾಡಿದೆವು. ವಸು ಹೇಳಿದಂತೆ ನಾನು ಈಗ ನಿತ್ಯವೂ ಸಂಧ್ಯಾ ವಂದನೆ ಮಾಡಿ ದಿನವೂ 108 ಗಾಯತ್ರಿ ಪಠಿಸುತ್ತಿದ್ದೇನೆ. ಗಾಯತ್ರಿಯಿಂದ ಅಲೌಕಿಕ ಶಕ್ತಿ ತೇಜಸ್ಸುಗಳು ಬರುತ್ತವೆ ಎನ್ನುತ್ತಾರೆ. ನನಗೆ ಏನು ಬರದಿದ್ದರೂ ಮನಃಶಾಂತಿ ಬರುತ್ತಿದೆ. ವಿಶ್ವನಿಗೆ 7 ತುಂಬಿ 8ನೇ ವರ್ಷವಾಯಿತು. ಅವನಿಗೆ ಸುಲಭದಲ್ಲಿಯೇ ಒಂದು ಉಪನಯನ ಮಾಡೋಣ ಎಂದು ವಸು ಹೇಳುತ್ತಾಳೆ. ನೋಡೋಣ. ಈ ಸಲ ಶಾಲೆಯ 3ನೇ ವರ್ಷಕ್ಕೆ ಹೋಗುತ್ತಾನೆ. ಅವನನ್ನು ಶಾಲೆಗೆ ಒಯ್ಯುವ ಮೋಟಾರ್ನ ಶುಲ್ಕವನ್ನು ಈಗ ತಿಂಗಳಿಗೆ 15ಕ್ಕೆ ಏರಿಸಿದ್ದಾರೆ. ಪೆಟ್ರೋಲ್ ಮೇಲಿನ ತೆರಿಗೆಯನ್ನು ಸರ್ಕಾರ ಹೆಚ್ಚಿಸಿದೆಯಂತೆ. ವೈಶಾಖ ಕಳೆದು ಜ್ಯೇಷ್ಠ ಬಂದಿದೆ. ಮುಂಬೈಯಲ್ಲಿ ಇನ್ನೂ ಮಳೆ ಬರಲಿಲ್ಲ. ಮಳೆಯಾಗದೆ ಜನರು ಉಳಿಯುವುದಿಲ್ಲ. 22ನೇ ತಾರೀಕಿನ ವೇಳೆಗೆ ಮಳೆ ಬರುತ್ತದೆ ಎಂದು ಪತ್ರಿಕೆಗಳ ಹವಾಮಾನ ಕಾಲಮಿನಲ್ಲಿ ಬರೆದಿದ್ದಾರೆ. ವಸುವಿನ ಮುಖದ ಮೇಲೆ ಇತ್ತೀಚೆಗೆ ಪೂಜೆ ಪುನಸ್ಕಾರಗಳ ತೇಜಸ್ಸು ಬೆಳೆಯುತ್ತಿದೆ. ಮೊದಮೊದಲು ಅವಳ ಮುಖದಲ್ಲಿ ಕಾಂತಿಯು ಈ ತೇಜಸ್ಸಿನಿಂದ ಕೂಡಿತ್ತು. ಈಗ ಅದೇ ಹೆಚ್ಚಾಗಿ ಒಂದು ತೆರನಾದ ಕಾಠಿಣ್ಯ ಬೆಳೆಯುತ್ತಿದೆ. ಸೌಂದರ್ಯದಲ್ಲಿ ಗಾಂಭೀರ್ಯತೆಯ ಗಹನತೆ ಇದ್ದರೆ ಭವ್ಯವಾಗುತ್ತದೆ. ಆದರೆ ಸಂಯಮದ ಬಿಗಿಯೇ ಹೆಚ್ಚಾದರೆ ಲಾಲಿತ್ಯ ನಾಶವಾಗಿ ಸೌಂದರ್ಯದ ಜೀವಂತತನವೇ ಮಂಕಾಗುತ್ತದೆ. ನನ್ನನ್ನು ವಿಶ್ವನನ್ನು ಕೂರಿಸಿ ಬಡಿಸುವಾಗ, ಹಾಸಿಗೆ ಹಾಸಿಕೊಡುವಾಗ ಮತ್ತು ನಮ್ಮ ಇತರ ಸೇವೆ ಮಾಡುವಾಗ ಅವಳಲ್ಲಿ ಕರ್ತವ್ಯದ ಕುಶಲತೆ ಕಾಣುತ್ತಿದೆ. ಮೊದಲಿನ ಮಾರ್ಧವತೆ ಕಡಿಮೆಯಾದಂತೆ ನನಗೆ ಭಾಸವಾಗುತ್ತಿದೆ. ಅವಳೇ ಒಂದು ನಿರ್ಜೀವ ಯಂತ್ರವೇನೋ ಎನಿಸುತ್ತಿದೆ. ಸಂಯಮವು ಸಂಸಾರಿಗೆ ಆತ್ಮವಿಶ್ವಾಸ ತಂದುಕೊಟ್ಟರೆ ಅದರ ಅತಿಯು ಅಹಂಕಾರ ಹುಟ್ಟಿಸುತ್ತದೆ. ನೀರಿನಂತೆ ಹರಿಯಬೇಕಾದ ಅಂತಃಕರಣವು ಬ್ರಹ್ಮಚರ್ಯದ ಶೀತದಲ್ಲಿ ಮಂಜಿನಂತೆ ಗೆಡ್ಡೆ ಕಟ್ಟಿ ಹೋಗಬಾರದು. ಬೇಸಿಗೆ ಕಳೆದು ಮಳೆ ಬರುವ ದಿನದ ಶೆಕೆ ಸಹಿಸುವ ಬವಣೆ ಯಾವುದರೊಡನೆ ಹೋಲಿಸಬಹುದು? ವರ್ಷಾಕಾಲ ಪ್ರಾರಂಭವಾಗುವ ದಿನ ಭೂಮಿಯು ತನ್ನ ಬರಡು ಋತುವಿನ ಪ್ರಖರವನ್ನೆಲ್ಲ ಒಟ್ಟುಗೂಡಿಸಿ ಅನುಭವಿಸಬೇಕು. ಈಗ 4 ದಿನದಲ್ಲಿಯೇ ಮೋಡ ಸುಳಿಯಲು ಪ್ರಾರಂಭಿಸಿತಾದರೂ ಅದು ಘನೀಭೂತವಾದದ್ದು ಈ ದಿನವೇ. ಬೆಳಗಿನಿಂದ ಇಡೀ ಮುಂಬಯಿಯೇ ಬೆವೆತು ಹರಿಯುತ್ತಿದೆ. ಗಾಳಿ ಬೀಸುವುದು ನಿಂತಿದೆ. ಆದರೆ ಮಳೆ ಬೀಳದು. ಆಕಾಶದಲ್ಲಿ ಸೇರಿದ ಮೋಡ ಕೆಳಗೆ ಬೀಳಲೇಬೇಕು. ಆದರೆ ಅದು ಭೂಮಿಯ ಮೇಲೆ ಬೀಳದೆ ಸಾಗರದ ನೀರಿನ ಮೇಲೆ ಸುರಿದರೆ ಯಾವ ಸಾರ್ಥಕ? ನಡುವೆ ಒಮ್ಮೆ ಗಾಳಿ ಎದ್ದರೂ ಸಾಕು, ಮೋಡ ಕೊಚ್ಚಿ ಹೋಗುತ್ತದೆ. ಮಳೆ ಬೀಳುವುದು ನಾವು ಭಾವಿಸಿರುವಷ್ಟು ಸುಲಭವಾದ ಕ್ರಿಯೆಯಲ್ಲ. ಮೋಡವು ಸಾಂದ್ರತೆ ಪಡೆದು ನೀರಾಗಿ ವರ್ತಿಸುವ ಹದ ಮುಟ್ಟುವುದು ಸಾಮಾನ್ಯ ಘಟನೆಯಲ್ಲ. ಬರಡು ಅವಧಿ ಕಳೆದು ಋತುಚಕ್ರವು ಸೃಷ್ಟಿಯ ಮನೆಯನ್ನು ಮತ್ತೆ ಮುಟ್ಟುವ ಪ್ರಥಮ ಬಿಂದುವೇ ಮಳೆ. ಆ ಬಿಂದು ಘಟಿಸದೆ ಧಗೆ ಅಡಗುವುದಿಲ್ಲ, ಪೈರು ಬೆಳೆಯುವುದಿಲ್ಲ.
ಈ ನಿರರ್ಥಕ ಕಠೋರ ಬೇಸಿಗೆ ಅಂತ್ಯವಾಗಬೇಕು. ಸಂಜೆಯ ವೇಳೆಗೆ ಆಕಾಶವು ಒಮ್ಮೆ ಗರ್ಜಿಸಿತು. ನಂತರ ಸದ್ದು ಗದ್ದಲ ಮಾಡದೆ ಗಾಳಿ ಮಿಂಚುಗಳಿಲ್ಲದೆ ಮಳೆ ಧಾರಾಕಾರವಾಗಿ ಸುರಿಯಿತು. ಮತ್ತೆ ಆಕಾಶ ತಿಳಿಯಾಗಿ ಬೆಳದಿಂಗಳು ಬಂತು. ಬೆಳಗಿನ ಜಾವದ ವೇಳೆಗೆ ಪುನಃ 2 ಗಂಟೆಯ ಕಾಲ ಮಳೆಯು ಜೋಗದ ಜಲಪಾದಂತೆ ಸುರಿಯಿತು. ವಾತಾವರಣ ತಂಪಾಗಿ ನಾವುಗಳು ಉಸಿರು ಬಿಟ್ಟೆವು. ಆ ರಾತ್ರಿ ನಾವು ಫ್ಯಾನ್ ಹಾಕದೆ ಹಾಗೆ ಮಲಗಿದೆವು. ಶೆಕೆ ಬೆವರುಗಳ ಹಿಂಸೆ ಇಲ್ಲದಿದ್ದರಿಂದ ವಿಶ್ವ ಮಲಗಿದ ತಕ್ಷಣ ನಿದ್ರೆ ಹೋದ. ಅದರ ಮರುದಿನ ಬಿಸಿಲು ಪ್ರಖರವಾಗಿದ್ದರೂ ಅದರಲ್ಲಿ ಕ್ರೌರ್ಯವಿರಲಿಲ್ಲ. ಹಿಂದಿನ ರಾತ್ರಿ ಬಿದ್ದ ಮಳೆಯ ಪರಿಣಾಮವಾಗಿ ಇಡೀ ವಾತಾವರಣವು ಘಮಘಮಿಸುವಂತೆ ಭಾಸವಾಗುತ್ತಿತ್ತು. ಸಂಜೆ ಕಳೆಯುವುದರೊಳಗೆ ಮತ್ತೆ ಮಳೆ ಸುರಿಯಿತು. ಮಳೆ ಸುರಿದು ಬಿಟ್ಟು ಬಾನು ಶಾಂತಿಯಿಂದ ಕೂಡಿತ್ತು. 7 ದಿನದಲ್ಲಿ ತಾನೇ ಅಮಾವಾಸ್ಯೆ ಕಳೆದು ಕಾಮನ ಬಿಲ್ಲಿನಂತಹ ಚಂದ್ರ ಮಂದ ಪ್ರಕಾಶದಿಂದ ಬೆಳಗುತ್ತಿದ್ದ. ಎದುರಿನ ಸಮುದ್ರದಲ್ಲಿ ನಿಧಾನವಾಗಿ ಉಬ್ಬರ ಬರುತ್ತಿತ್ತು. ನೀರಿನಲ್ಲಿ ಕಲ್ಮಶವಿರಲಿಲ್ಲ. ಇಷ್ಟು ದಿನ ಉರಿದು ಬೇಯಿಸಿದ್ದ ಬೇಸಿಗೆಯಲ್ಲಿ ನೀಚವಾದುದನ್ನೆಲ್ಲ ಸುಟ್ಟು ಭೂಮ್ಯಾಕಾಶಗಳೆರಡು ಶುದ್ಧವಾಗಿದ್ದವು. ಪೂಜೆ ಉಪಾಸನೆಗಳು ಹೊಸ ವಿಶ್ವಾಸವನ್ನು ದಾರ್ಢ್ಯವನ್ನು ಕೊಟ್ಟಿದ್ದವು. ನಿಧಾನವಾಗಿ ಏರಿ ದಡಕ್ಕೆ ಬಡಿಯುತ್ತಿದ್ದ ಅಲೆಗಳ ಲಲಿತಮಯ ಶಬ್ದದಲ್ಲಿ ನಿದ್ರಿಸುವುದೆಂತು. ಕೈ ನೀಡಿ ನಾನು ವಸುವಿನ ಹಸ್ತ ಮುಟ್ಟಿದಾಗ ಅವಳು ಕೇಳಿಸುತ್ತಿದೆ ಎಂದಳು. ಎದ್ದು ಬಾ, ಎಷ್ಟು ದಿನವಾಯಿತು ಎಂದು ನಾನು ಕರೆದೆ. ಹೊರಗಿನ ಮಂದವಾದ ಚಂದ್ರ ಕಾಂತಿಯು ನಮ್ಮ ಮನೆಯ ಒಳಗೆ ನಸುಗತ್ತಲಿನ ಬೆಳಕನ್ನು ಪ್ರತಿಫಲಿಸುತ್ತಿತ್ತು. ಸಮುದ್ರವು ಬೇಸಿಗೆಯ ಕಾಠಿಣ್ಯವನ್ನು ಕಳೆದುಕೊಂಡು ಹೊಸ ಲಾಸ್ಯದಿಂದ ತೊನೆಯುತ್ತಿತ್ತು. ಒಂದರ ಹಿಂದೆ ಒಂದರಂತೆ ಮಂದ್ರಗತಿಯಿಂದ ಏರುವ ಅದರ ತೋಳಿನಂತಹ ತೆರೆಗಳು ದಡದಲ್ಲಿ ಪರಸ್ಪರ ಸೇರುತ್ತಿದ್ದವು. ತರಂಗಗಳ ಆಟಗಳಲ್ಲಿ ಉದ್ರೇಕವಿರಲಿಲ್ಲ, ಯಾಂತ್ರಿಕ ಆತುರವಿರಲಿಲ್ಲ. ಬೂದಿ ತುಂಬಿದ ಹೊಂಗೆಂಡದ ಮೇಲೆ ಮಡಕೆಯ ಹಾಲು ಉಕ್ಕುವಷ್ಟು ನಿಧಾನವಾಗಿ ಅಲೆಗಳು ಏರಿ ಏರಿ ಬಂದು ಮಿದುವಾಗಿ ದಡದ ಮರಳನ್ನು ಬಡಿದು ಅದರ ಮೇಲೆ ಹರಿದು ಹಿಂದಕ್ಕೆ ಸರಿಯುತ್ತಿದ್ದವು. ಕೊನೆಗೊಮ್ಮೆ ಅದರ ಉಬ್ಬರಕ್ಕೆ ಗತಿ ಬಂದು ಅಲೆಗಳು ತಮ್ಮ ಮೂಲ ಶಕ್ತಿಯನ್ನು ಸಂಪೂರ್ಣವಾಗಿ ಪ್ರಕಟಿಸಿ ಏರಿ ಬಂದು ದಡವನ್ನು ರಕ್ಷಿಸಲು ಸಿಮೆಂಟಿನಲ್ಲಿ ಕಟ್ಟಿದ್ದ ತಡೆಗಳಿಗೆ ಹೊಡೆಯಲು ಪ್ರಾರಂಭಿಸಿದವು. 5 ನಿಮಿಷಗಳಲ್ಲಿ ಅದರ ಅಪ್ಪಳವು ತಡೆಯನ್ನು ಹಾಯ್ದು ಪುಟವೇರಿ ನೆಗೆದು ಹನಿಗಳಾಗಿ ಸಿಡಿದು ಒಳಗಿನ ಭೂಮಿಯನ್ನು ಮುಟ್ಟಲು ಮೊದಲಾಯಿತು. ಅದರ ರಭಸಕ್ಕೆ ತಡೆಯು ನಡುಗುತ್ತಿತ್ತು. ಇಷ್ಟಾದರೂ ಉಬ್ಬರದಲ್ಲಿ ಉದ್ರೇಕವಿರಲಿಲ್ಲ, ವಿಕಾಸದ ಉದ್ದೀಪನೆ ಇತ್ತು. ಉದ್ರೇಕವು ಅಂತಃಶಕ್ತಿಯ ಅಭಾವದ ಪರಿಣಾಮವೆಂದರೆ ಶಕ್ತಿ ಪೂರ್ಣತೆಯು ಆತ್ಮವಿಶ್ವಾಸದ ಉಪೇಕ್ಷೆಯಿಂದ ಕಾಲವನ್ನು ಮರೆತು ವಿಕಸಿಸುವ ಕ್ರಮವೇ ಉದ್ದೀಪನ. ಕೊನೆಗೊಮ್ಮೆ ಉದ್ದೀಪನೆಯು ತನ್ನ ಪೂರ್ಣ ಪ್ರಮಾಣವನ್ನು ಮುಟ್ಟಲು ಮೊದಲಾಯಿತು. ಜಗತ್ತಿನ ಮೂಲ ಸೃಷ್ಟಿ ಶಕ್ತಿಯು ಪ್ರಕಟವಾಗುವ ಓಟದಲ್ಲಿ ಯಾವ ತಡೆಯೂ ನಿಲ್ಲಲಾರದು. ಸಮುದ್ರವು ಹಾಲಿನಂತೆ ಉಕ್ಕಿ ಮೇಲೆ ಆಕಾಶವನ್ನೇ ತನ್ನಲ್ಲಿ ಮುಳುಗಿಸಿಕೊಳ್ಳುವಷ್ಟು ಏರಿ ಬಂತು. ಭೂಮಿಯೇ ಆಕಾಶದಲ್ಲಿ ಒಂದಾಗಲು ಮೇಲೆ ಎದ್ದು ಎದ್ದು ಬರುತ್ತಿತ್ತು. ಈ ಉಬ್ಬರದಲ್ಲಿ ಮುಂಬೈ ಉಳಿಯುವುದಿಲ್ಲ. ಭೂತ ಭವಿಷ್ಯಗಳು ಸುಳ್ಳಾಗುತ್ತವೆ. ಈ ಉಬ್ಬರ, ಈ ಭೂಮ್ಯಾಕಾಶಗಳ ಸಂಗಮ ಒಂದೇ ಸತ್ಯ. ಸಮುದ್ರವನ್ನು ತಡೆಯುವ ಕೃತಕ ಅಡಚಣೆಯು ಉಳಿದೀತೆ. ನನಗೆ ತಾನೇ ಹೇಳಿಕೊಳ್ಳುವಷ್ಟು ನಿಕಟವಾಗಿ ಅಲೆಯ ರಭಸವು ಸಪ್ಪಳದ ನಡುವೆ ವಸು ಹೇಳಿದಳು. ನಮ್ಮಿಬ್ಬರ ನಡುವಿನ ಈ ತಡೆ ಹೋಗಬೇಕು. ಮುಂದೆ ಪರಿಸ್ಥಿತಿ? ನಾನು ಅವಳ ಕಿವಿಯಲ್ಲಿ ಹೇಳಿದೆ. ನಾವಿಬ್ಬರೂ ಸಾಯೋಣ. ಈ ತರದ ಜೀವನ ಹಾಳಾಗಲಿ. ಇದರಲ್ಲಿ ಸಾಯೋದೇ ಜೀವನ, ಅದೇ ಮುಕ್ತಿ ಎಂದಳು ಅವಳು. ಆ ಸತ್ಯಕ್ಕೆ ಎದುರಾಡುವ ಅಪ್ರಾಮಾಣಿಕತೆ ನನ್ನಲ್ಲಿ ಇರಲಿಲ್ಲ. ತಡೆಯನ್ನು ತೆಗೆದು ತಿರಸ್ಕಾರದಿಂದ ಬಿಸುಟೆ. ಸಾಗರದ ಅಲೆಗಳು ಬಿರುಸಿನಿಂದ ದಡದ ಭೂಮಿಯನ್ನು ಕೊರೆದು ಅಪ್ಪಳಿಸಿದ್ದವು. ಇಷ್ಟು ದಿನ ವಸುವು ನಾನು ಇಬ್ಬರು ಒಬ್ಬರನ್ನೊಬ್ಬರು ಕಳೆದುಕೊಂಡಿದ್ದೆವು. ಈಗ ಒಬ್ಬರಿಗೊಬ್ಬರು ಮತ್ತೆ ದೊರೆತೆವು. ದೇವರೇ, ಇಷ್ಟು ದಿನದ ನಂತರವಾದರೂ ನಮ್ಮನ್ನು ಮರಳಿ ಸಂಧಿಸಿದೆಯಲ್ಲ. ಪರಸ್ಪರರನ್ನು ನಾವು ಬೌದ್ಧಿಕವಾಗಿ ಅರಿತು ಗ್ರಹಿಸುವುದು ಅಸಾಧ್ಯ. ಬುದ್ಧಿಗೆ ಆ ಶಕ್ತಿ ಇಲ್ಲ. ತಂಬೂರಿಯ ಷಡ್ಜ ಪಂಚಮಗಳೆರಡೂ ನೋಡಲು 2 ಭಿನ್ನವಾದ ಕಬ್ಬಿಣದ ತಂತಿಗಳಂತೆ ಕಂಡರೂ ನಾದದಲ್ಲಿ ಒಂದೇ ಆಗಿ ಒಂದರೊಳಗೊಂದು ಲೀನವಾಗಿ ಹೋಗುವಂತೆ. ಅನುಭವವು ಏಕತೆಯ ಮಟ್ಟಕ್ಕೆ ವಿಕಸಿಸಿದಾಗ ಮಾತ್ರವೇ ನಾವು ಪರಸ್ಪರರನ್ನು ಗ್ರಹಿಸುವುದು. ಸಹಜವಾದ ಕರೆಯು ನುಡಿಯುವಾಗ ಏಕತೆಯನ್ನು ಮುಟ್ಟುತ್ತಿದ್ದರೆ ನಾವು ಪರಸ್ಪರರನ್ನು ಅರಿಯುತ್ತಿರುವುದು. ಅರಿವೆಂಬುದು ನಿರಂತರವೂ ಸಾಧಿಸುತ್ತಿರಬೇಕಾದ ಪ್ರಕ್ರಿಯೆ, ಒಮ್ಮೆ ತಿಳಿದು ಕೈ ಬಿಡುವ ಘಟನೆಯಲ್ಲ. ಈ ದಿನ ನಾನು ವಸುವನ್ನು ಮತ್ತೆ ಅರಿಯುತ್ತಿದ್ದೇನೆ. ವಸು, ನಾನು ನಿನ್ನನ್ನು ಪೂರ್ಣವಾಗಿ ಅರಿಯಬಲ್ಲೆನಾದರೆ ನನ್ನನ್ನು ನಾನು ಅರಿತಂತೆ. ನಿನ್ನನ್ನು ಬಿಟ್ಟರೆ ನನ್ನ ಅರಿವೂ ಇಲ್ಲ, ಅಸ್ತಿತ್ವವೂ ಇಲ್ಲ. ಆದರೆ ದೇಹ ಬುದ್ಧಿಗಳೆಂಬ ಭಿನ್ನತೆಯನ್ನು ಮೀರಿದ ಅನುಭವದ ಐಕ್ಯದಲ್ಲಿ ಮಾತ್ರವೇ ನೀನು ನನ್ನ ಪ್ರಜ್ಞೆಯಲ್ಲಿ ಜೀವಂತವಾಗಿ ಮೂಡುವುದು. ಪ್ರಜ್ಞೆಯು ಸಾಗರದಂತೆ ವಿಶಾಲವಾದದ್ದು. ದಡವನ್ನು ಕೊರೆದು ಅದನ್ನು ವಿಕಸಿಸುತ್ತಲೇ ಇರಬೇಕು. ಅದರ ವಿಕಸನ ಪ್ರಕ್ರಿಯೆಯ ಸ್ವರೂಪವೇ ಅಲೆಗಳು. ಕೊನೆಗೊಮ್ಮೆ ನೀರು, ಅಲೆಗಳು, ಅವುಗಳ ಲಯ ಇವೆಲ್ಲವನ್ನು ಮರೆಸುವ ಮಟ್ಟದ ಉಬ್ಬರ ಬಂದು ಸರ್ವಸ್ವವನ್ನು ಮುಳುಗಿಸಿತು. ಓ, ಇದೇ ಜೀವನ, ಇದೇ ಪ್ರಳಯ ಅಲ್ಲ,
ಸೃಷ್ಟಿ ಪ್ರಳಯಗಳೆರಡನ್ನೂ ಧಿಕ್ಕರಿಸುವ ರಹಸ್ಯ ತಮಕ್ಷಣ. ವಸು ಬಿಕ್ಕಿ ಅತ್ತಂತೆ ಆಯಿತು. ಮಬ್ಬು ಬೆಳಕಿನಲ್ಲಿ ದಿಟ್ಟಿಸಿ ನೋಡಿದೆ. ಅವಳ ಕಣ್ಣಿನ ಅಂಚಿನಲ್ಲಿ ನೀರು ತುಂಬಿಕೊಂಡಿತ್ತು. ಜೀವನದ ನಾಶದಲ್ಲಿ ಪ್ರಕಟವಾಗುವ ಕಣ್ಣೀರು ಜೀವನದ ವಿಜೃಂಭಣೆಯಲ್ಲೂ ಕಾಣಿಸಿಕೊಳ್ಳುತ್ತದೆ. ಆದರೆ ಎಷ್ಟೊಂದು ಅಂತರ! ಸಾಗರದ ಉಬ್ಬರವು ಕೊನೆಯ ಬಿಂದುವನ್ನು ಮುಟ್ಟಿ ಭಿನ್ನತೆಯ ಪ್ರಜ್ಞೆಯನ್ನು ಪೂರ್ಣವಾಗಿಯೂ ಮರೆಸಿ ಶಬ್ದ ಮಾಡದಂತೆ ಹಿಂದಿರುಗುವಾಗ ಗಾಳಿಯ ಚಲನೆ ನಿಂತು ಹೋಗಿತ್ತು. ವಸು ನಾವು ಸೂಕ್ಷ್ಮವಾಗಿ ಬೆವರುತ್ತಿದ್ದೆವು. ಇಬ್ಬರು ಬೆವರುತ್ತಿದ್ದೆವು. ಆದರೆ ಪರಸ್ಪರ ಬೆವರಿನಲ್ಲಿ ವಿಕರ್ಷಕ ವಾಸನೆ ಇರಲಿಲ್ಲ. ಅದು ಚಿತ್ತಶಾಂತಿಗೆ ಸಹಾಯಕವಾಗುವ ಕಂಪಿನಂತೆ ಮೈ ಮೇಲೆ ಹನಿ ಹನಿಯಾಗಿ ನಿಂತಿತ್ತು. ಮಾತಿಲ್ಲ, ಮೌನವೂ ಇಲ್ಲ. ಶಬ್ದದ ಹಂಗನ್ನು ಬಿಟ್ಟು ನಾವಿಬ್ಬರು ಅದೆಷ್ಟು ಗಹನವಾದ ಅರ್ಥದಲ್ಲಿ ಸಂಭಾಷಿಸುತ್ತಿದ್ದೇವೆ. ನಿಧಾನವಾಗಿ ಪಸರಿಸುತ್ತಿರುವ ಶಾಂತಿಯಲ್ಲಿ ಸಂಭಾಷಣೆಯ ಅರ್ಥವು ಗಾಯನದ ನಾದದಷ್ಟು ಮೃದುವಾಗಿದೆ. ನನಗೆ ಕಣ್ಣು ತೂಗಿಕೊಂಡು ಬರುತ್ತಿತ್ತು. ಆದರೆ ಮೈಯಲ್ಲಿ ಆಯಾಸವಿಲ್ಲ, ದೈತ್ಯ ಶಕ್ತಿಯ ಸಂಚಾರವೂ ಇಲ್ಲ. ಅದೊಂದು ಬಗೆಯ ಸುಪ್ತ ಉಲ್ಲಾಸ, ಸುಷುಪ್ತಿಯಲ್ಲಿಯೂ ಮಧುವನ್ನೀಂಟುವ ಪ್ರಜ್ಞಾಪೂರ್ವಕ ತೃಪ್ತಿಯ ಅನುಭವ. ಮುಂಜಾನೆ ನನಗೆ ಎಚ್ಚರವಾಗುವಾಗ 7:30 ಗಂಟೆಯಾಗಿತ್ತು. ವಸುವಿನ ಸ್ನಾನವಾಗಿ ಅವಳು ಹಣೆಗೆ ಕುಂಕುಮವನ್ನು ಇಟ್ಟುಕೊಂಡಿದ್ದಳು. ವಿಶ್ವ ಸ್ಕೂಲಿಗೆ ಹೋಗಿದ್ದ. ಮೇಲೆ ಎದ್ದು ಪ್ರಾತಃಕರ್ಮಗಳನ್ನು ಬೇಗ ಮುಗಿಸಿ ನಾನು ಚಹಾ ಕುಡಿದೆ. ಮೈಯಲ್ಲಿ ಹೊಸದೊಂದು ಲವಲವಿಕೆ ಚಿಮ್ಮುತ್ತಿತ್ತು. ಮುಂಚೆ ಹಿಡಿದು ನಿತ್ಯದ ಜಂಜಡದಲ್ಲಿ ಕಟ್ಟಿ ಹಾಕಿಕೊಳ್ಳುವುದನ್ನು ಮನಸ್ಸು ವಿರೋಧಿಸುತ್ತಿತ್ತು. ವಸು, ಕೆಲಸ ನಿಧಾನವಾಗಿ ಆಗುತ್ತೆ, ಬಾ, ಸಮುದ್ರದ ಮರಳಿನ ಮೇಲೆ ತಿರುಗಾಡಿಕೊಂಡು ಬರೋಣ ಎಂದೆ. ಇದೇನು? ಅವಳು ಕೇಳಿದಳು. ಇವತ್ತಿನ ಲಹರಿ ಆಗಿದೆ, ಬೇಗ ಹೊರಡು. ನೀನು ತಲೆ ಬಾಚಿಕೊಳ್ಳುವುದು ಬೇಡ, ಬಟ್ಟೆ ಬದಲಾಯಿಸುವುದೂ ಬೇಡ, ಯಾವುದೂ ಬೇಡ, ಕಾಲಿಗೆ ಚಪ್ಪಲಿ ಸಹ ಹಾಕಿಕೊಳ್ಳಬೇಡ ಎಂದೆ. ಅವಳು ಹುಟ್ಟಿದ್ದ ಒಂದೆರಡು ತೇಪೆಗಳು ಇದ್ದ ಹಳೆ ಸೀರೆಯಲ್ಲೇ ಹೊರಟಳು. ಸಮುದ್ರವು ರಾತ್ರಿಯ ಉಬ್ಬರವನ್ನು ಮುಗಿಸಿ ಹಿಂದಕ್ಕೆ ಹರಿದು ಹೋಗಿತ್ತು. ದಡವೆಲ್ಲವೂ ಹೊಸ ಮರಳಿನಿಂದ ತುಂಬಿ ಶುಭ್ರವಾಗಿತ್ತು. ಬೆಳಗಿನ ಸೂರ್ಯ ಬೆಚ್ಚಗೆ ಬಾನಿನಲ್ಲಿ ಏರುತ್ತಿದ್ದ. ಸಮುದ್ರದ ದಡದ ಮೇಲೆ ಯಾರೂ ಜನರಿರಲಿಲ್ಲ. ಇಡೀ ವಾತಾವರಣವು ಆನಂದದಿಂದ ಮುಗುಳ್ನಗುತ್ತಿದ್ದಂತೆ ನನ್ನ ಕಣ್ಣಿಗೆ ಕಾಣುತ್ತಿತ್ತು. ವಸುವಿನ ಮುಖದ ಮೇಲೆ ಕಾಠಿಣ್ಯ ಬಿಗಿಯುವ ಮೊದಲು ಮಾರ್ಧವತೆ ತುಳುಕುತ್ತಿತ್ತು. ಅವಳ ಕಣ್ಣು ಶಾಂತವಾದ ಬೆಳಕನ್ನು ಬಿಂಬಿಸುತ್ತಿದ್ದವು. ನಡಿಗೆಯಲ್ಲಿ ಹಠದ ಬಿಗಿ ಕಳೆದು ನರ್ತಕಿಯ ಲಯಪೂರ್ಣ ಲಾಸ್ಯ ಕಾಣುತ್ತಿತ್ತು. ಅದೇ ಹಿಂಗಸಿನ ನಡಿಗೆ. ವಸು, ಇಬ್ಬರೂ ಕೈ ಹಿಡಿದುಕೊಂಡು ಸ್ವಲ್ಪ ದೂರ ಓಡೋಣ, ನಾನಂದೆ. ಇಬ್ಬರು ಚಿಕ್ಕ ಮಕ್ಕಳಂತೆ 2 ಫರ್ಲಾಂಗ್ ಓಡಿದೆವು. ಮತ್ತೆ ನಿಧಾನ ನಡೆದೆವು. ಸುತ್ತಲೂ ಶುಭ್ರವಾಗಿ ಮದುವೆಯಲ್ಲಿ ಮಂಗಳದ ಅಕ್ಕಿಯನ್ನು ಹರಡಿದಂತಾ ಮರಳು. ಅದರ ಮೇಲೆ ನಡೆಯುವ ನಾವಿಬ್ಬರೇ. ಮರಳಿನ ವಿಶಾಲ ವಿಸ್ತಾರದ ಮೇಲೆ ನಮ್ಮವೇ ಹೆಜ್ಜೆಯ ಗುರುತುಗಳು. ವರ್ಲಿಯ ಕಡೆಗೆ 1 ಮೈಲಿ ನಡೆದ ಮೇಲೆ ನಾವಿಬ್ಬರು ಮರಳಿನ ಮೇಲೆ ಕುಳಿತೆವು. ಅದೇನೋ ಬಹಳ ಮಾತನಾಡಬೇಕೆಂದು ಇಬ್ಬರೂ ತವಕಿಸುತ್ತಿದ್ದೆವು. ಆದರೆ ಯಾರಿಗೂ ಮಾತನಾಡಲು ತಿಳಿಯದು. ನನ್ನ ಎಡಗೈನ ಗಡಿಯಾರವನ್ನು ಅವಳಿಗೆ ಹಾಕಿದೆ. ಅವಳ ಕೈಯ ಒಂದು ಬಳೆಯನ್ನು ತೆಗೆದು ನನಗೆ ತೊಡಿಸಲು ಬಂದಳು. ಆದರೆ ಅದು ನನ್ನ ಬೆರಳುಗಳ ಕಟ್ಟಿನಿಂದ ಮೇಲಕ್ಕೆ ಏರಲಿಲ್ಲ. ಅವಳ ಹಣೆಯ ಮೇಲೆ ತುಂಬ ಆಕಾರದ ಕುಂಕುಮವಿತ್ತು. ಅದರಲ್ಲಿ ಒಂದು ಚೂರನ್ನು ಬೆರಳಿನಿಂದ ತೆಗೆದು ಅವಳು ನನ್ನ ಭ್ರೂ ಮಧ್ಯೆ ಇಟ್ಟಳು. ನಾನು ನನ್ನ ಪಾದದಲ್ಲಿ ಮರಳನ್ನು ಹುದುಗಿದೆ. ಅವಳು ಅದರ ಮೇಲೆ ಮರಳನ್ನು ಗುಡ್ಡೆ ಮಾಡಿ 2 ಕೈಗಳಿಂದ ಚೆನ್ನಾಗಿ ಬಡಿದಳು. ಅದು ಗಟ್ಟಿಯಾದ ಮೇಲೆ ನಿಧಾನವಾಗಿ ಅವಳೇ ನನ್ನ ಕಾಲನ್ನು ತೆಗೆದು ಹೊರಕ್ಕೆ ಎಳೆದಳು. ಕಪ್ಪೆಯ ಗೂಡಾಯಿತು. ಇಬ್ಬರು ಸೇರಿ ಅದರ ಬಾಗಿಲು ಸರಿಪಡಿಸಿದೆವು. ಹೊರಗೆ ಒಂದು ಅಂಗಳ, ಅದರ ಎದುರಿಗೆ ಅಡಿಗೆ ಮನೆ, ಸುತ್ತಲೂ ತರಕಾರಿ, ಹೂಗಳಿಗೆ ಹಿತ್ತಲು, ಹಸುವಿನ ಕೊಟ್ಟಿಗೆ, ಎಲ್ಲವನ್ನೂ ಬಳಸಿ 4 ನಿಟ್ಟಿಗೂ ಒಂದು ಗೋಡೆ. ಎಷ್ಟು ಸುಂದರ ಮನೆಯಾಯಿತು! ನಾವು ಈ ವಿಶಾಲ ಮನೆಯಲ್ಲಿ ಇರೋಣ. ಆ ಸಿಮೆಂಟಿನ ಕಟ್ಟಡದ 4ನೇ ಅಂತಸ್ತಿನ ಗೂಡು ಬೇಡ ಎಂದು ವಸು ಹೇಳಿದ ತಕ್ಷಣ ನಾನು ಹ್ಞೂ ಎಂದೆ. ತಿರುಮಲ ಕೂಡಲು ನರಸೀಪುರದ ಹೊಳೆಯ ಮರಳಿನ ದಂಡೆಯ ಮೇಲೆ ನಾನು, ನೀವು, ಶ್ರೀದೇವಿ 3 ಜನವು ಹೀಗೆ ಆಡುತ್ತಿದ್ದೆವು, ಜ್ಞಾಪಕವಿದೆಯಾ ಎಂದು ಕೇಳಿದಳು ವಸು. ಕಣೆ ಭೂದೇವಿ. ನಾನು ಭೂದೇವಿ ಎಂದು ಕರೆದಾಗಲೆಲ್ಲ ಅವಳ ಮುಖದ ಮೇಲೆ ನಗೆ ಮಿಂಚುತ್ತದೆ. ಹಾಗೆ ಎನಿಸಿಕೊಂಡಾಗಲೆಲ್ಲ ಅವಳಿಗೆ ತಾನು ಲಂಗ ಹಾಕಿಕೊಂಡ ಹುಡುಗಿ, ನಾನು ಚಡ್ಡಿ ಹಾಕಿಕೊಂಡ ಹುಡುಗ ಎನ್ನುವ ಭಾವನೆ ಬರುತ್ತದಂತೆ. ಇನ್ನು ಮೇಲೆ ನಿನ್ನನ್ನು ದಿನಾ ಭೂದೇವಿ ಅಂತೀನಿ ಅಂತ ನಾನು ಹೇಳಿದ್ದಕ್ಕೆ ವಿಶ್ವನ ಎದುರಿಗೆ ಹಾಗೆನ್ನಬೇಡಿ. ಅವನು ಅದ್ಯಾಕೆ ಹಾಗಂತೀಯ ಅಂತ 100 ಪ್ರಶ್ನೆ ಶುರು ಮಾಡ್ತಾನೆ ಎಂದಳು. ಅಷ್ಟರಲ್ಲಿ 11 ಗಂಟೆಯಾಗಿತ್ತು. ಇಬ್ಬರು ಉಲ್ಲಾಸದಿಂದ ಹೆಜ್ಜೆಗಳನ್ನಿಡುತ್ತಾ ಮರಳಿನ ಮೇಲೆಯೇ ನಡೆದು ಮನೆಗೆ ಬಂದೆವು. ಸುಮಾರು 3 ತಿಂಗಳು ವಸು ಸೊರಗಿದಂತೆ ಕಾಣುತ್ತಿದ್ದಳು. ತಿಂದ ಅನ್ನ ಹೊಟ್ಟೆಯಲ್ಲಿ ಉಳಿಯದೆ ವಾಂತಿ ಆಗುತ್ತಿತ್ತು. ಎಷ್ಟೋ ದಿನ ಸುಧಾಬಾಯಿ ತನ್ನ ಮನೆಯಿಂದ ಸಾರು ಹುಳಿಗಳನ್ನು ತಂದು ಕೊಡುತ್ತಿದ್ದಳು. ವಸು ಒಂದಿಷ್ಟು ಅನ್ನವನ್ನು ಮಾತ್ರ ಮಾಡಿ ಬಡಿಸುತ್ತಿದ್ದಳು. ನಂತರ ಅವಳಿಗೆ ವಾಂತಿ ಆಗುವುದು ನಿಂತು ಹೋಯಿತು. ಸೊರಗಿದ ರೂಪವು ನಿಧಾನವಾಗಿ ಬದಲಾಗಿ ಮೈ ತುಂಬಿಕೊಂಡು ಹೊಸ ಕಾಂತಿಯಿಂದ ಮಿನುಗಲಾರಂಭಿಸಿದಳು. ಈಗ 4 ತಿಂಗಳು. ಅವಳ ಮುಖದ ಮಾರ್ಧವತೆ ಇನ್ನೂ ಸ್ನಿಗ್ಧವಾಗುತ್ತಿದೆ. ಅವಳ ಸ್ವಭಾವವೇ ಮೆದು. ಈಗ ಅದು ಅವಳ ಕಣ್ಣುಗಳಲ್ಲಿ ಹರಿಯುವಂತೆ ಕಾಣುತ್ತಿದೆ. ದಿನದಿನಕ್ಕೆ ಮೈಯ ಬಣ್ಣದಲ್ಲಿ ಹೂ ಬಿಟ್ಟ ಹಸಿರು ಗಿಡದ ಕಾಂತಿ ಹೊಮ್ಮುತ್ತಿದೆ. ಅವಳ ಎತ್ತರಕ್ಕೂ ತುಂಬಿದ ನಿಲುವಿಗೂ ಈಗ ಗುರುತ್ವ ಬಂದಂತೆ ಕಾಣಿಸುತ್ತದೆ. ಕುಳಿತಿದ್ದರೆ ಈಗ ಅವಳು ಮಿರಜಿನ ತಂಬೂರಿಯಂತೆ ಕಾಣುತ್ತಾಳೆ. ಸ್ವಭಾವದಲ್ಲಿ ಅವಳು
ಶ್ರುತಿ ಮಾಡಿಟ್ಟ ತಂಬೂರಿಯಷ್ಟೇ ಸಂವೇದನಾಶೀಲಳು. ಉತ್ತಮವಾದ ತಂಬೂರಿ ಶ್ರುತಿಯಲ್ಲಿದ್ದರೆ ಅದನ್ನು ಬೆರಳುಗಳಿಂದ ಮೀಟುವುದೇ ಬೇಡ. ಸುಮ್ಮನೆ ಅದರ ಹತ್ತಿರ ಕಿವಿ ತಂದರೆ ಸಾಕು, ಸೂಕ್ಷ್ಮವಾಗಿ ನುಡಿಯುತ್ತಿರುವುದು ಕೇಳುತ್ತದೆ. ಸ್ವಯಂ ನುಡಿಯುತ್ತಿರದ ತಂಬೂರಿಯನ್ನು ಯಾವ ಬೆರಳು ನುಡಿಸಲಾರದು. ಹುಡುಗಿಯಾಗಿದ್ದಾಗಿನಿಂದ ನಮ್ಮ ಚೆಲುವಿನ ಸ್ವರೂಪವಾಗಿದ್ದವಳು ಅವಳು. ನಮ್ಮ ಮದುವೆಯಾದಾಗ ಲಕ್ಷಣವಾಗಿದ್ದಳು. ವಿಶ್ವ ಹುಟ್ಟಿದ ಮೇಲೆ ಅವಳಿಗೆ ನಿಜವಾದ ಸೌಂದರ್ಯ ಬಂದಿತು. ನಂತರ ಪ್ರೌಢಕಳೆಯೂ ಸೇರಿ ಸೌಂದರ್ಯದಲ್ಲಿ ಗುರುತ್ವವು ಸಮಾವೇಶವಾಗುತ್ತಿತ್ತು. ಕಳೆದ 3 ವರ್ಷದಲ್ಲಿ ಮಂಕು ಬಡಿದಿದ್ದ ಅವಳ ಸೌಂದರ್ಯ ಈಗ ಮತ್ತೆ ಜೀವಂತವಾಗಿ ವಿಕಸಿಸಿದೆ. ದಿನ ದಿನಕ್ಕೆ ಅವಳು ಸ್ತ್ರೀ ಸೌಂದರ್ಯದ ಪರಿಪೂರ್ಣತೆಯನ್ನು ಪಡೆಯುತ್ತಿದ್ದಾಳೆ. ನಡಿಗೆಯಲ್ಲಿ ಕೋಮಲವಾದ ದಾರ್ಢ್ಯ, ಮುಖದ ಮೇಲೆ ಜೀವಂತ ಶಕ್ತಿಯಿಂದ ಮಿನುಗುವ ಆಯಾಸ, ಕೈಗಳ ಚಲನೆಯಲ್ಲಿ ಹೊಸದೊಂದು ಲಾಸ್ಯ, ಅವಳ ತಲೆಯ ನೀಳವಾದ ಕೂದಲಿನಲ್ಲಿ ಶೋಭೆಯೂ ಕಾಣುತ್ತಿದೆ. ಅವಳನ್ನು ಈ ಸಿಮೆಂಟ್ ಕಟ್ಟಡದ 4ನೇ ಅಂತಸ್ತಿನಲ್ಲಿ ಕೂಡಿ ಹಾಕುವುದು ಕಲೆಗೆ ಮಾಡುವ 2ನೇ ದ್ರೋಹವೆಂದು ನನಗೆ ಅನ್ನಿಸುತ್ತದೆ. ಬೆಳಗ್ಗೆ ಮತ್ತು ಸಂಜೆ ದಿನವೂ ಸಮುದ್ರದ ದಡಕ್ಕೆ ಕರೆದುಕೊಂಡು ಹೋಗಿ ಮರಳಿನ ಮೇಲೆ ತಿರುಗಾಡಿಸುತ್ತೇನೆ. ಅವಳು ನಡೆಯುವಾಗ ಪಾದಗಳು ಕೆಂಪಾಗುವಾಗ ವಿನ್ಯಾಸಗಳಲ್ಲಿ ನನಗೆ ಚಿತ್ರದ ವರ್ಣನೆಗಳ ಲೀಲೆಯೂ ಕಾಣುತ್ತದೆ. ಸಮುದ್ರದ ಅಲೆಗಳನ್ನು ಹಿನ್ನೆಲೆಗೆ ಇಟ್ಟುಕೊಂಡು ಅವಳನ್ನು ನೋಡಿದರೆ ಮಹಾಶಕ್ತಿಯಾದ ಸಾಗರವು ಸ್ತ್ರೀಯ ಕೋಮಲ ಸ್ವರೂಪದಲ್ಲಿ ಒಡೆದು ನಿಂತಂತೆ ಕಲ್ಪನೆ ಬರುತ್ತದೆ. ಮುಂಬೈಗೆ ಬಂದು ಇಷ್ಟು ವರ್ಷಗಳಲ್ಲಿ ನಾನು ಅವಳಿಗೆ ಎಂತಹ ಅನ್ಯಾಯ ಮಾಡಿದ್ದೆ. ನಾನು ಹಿಂದೆ ಮಲೆನಾಡಿನ ಕಾಡುಗಳಲ್ಲಿ ತಿರುಗುತ್ತಿದ್ದ ನೆನಪಾಗುತ್ತಿದೆ. ಈಗ ಮತ್ತೆ ಅವಳೊಡನೆ ಜೋಗಕ್ಕೆ ಹೋಗಿ ಬರುವ ಬಯಕೆಯಾಗುತ್ತಿದೆ. ಕಾಡಿನ ಹಸುರಿನ ನಡುವೆ ಕೋಮಲವಾದ ಬಳ್ಳಿಗಳಿಂದ ಸುತ್ತಿದ ಒಂದು ಮರದ ಕೆಳಗೆ ಅವಳು ನಿಂತರೆ ಹೇಗೆ ಕಾಣಬಹುದು ಎಂದು ಕಲ್ಪನೆ ಚಿತ್ರಿತಗೊಳ್ಳುತ್ತಿದೆ. ವಸು, ಇನ್ನು 3-4 ತಿಂಗಳು, 20 ದಿನಕ್ಕೆ ಒಂದು ಸಲದಂತೆ ಆದರೂ ನಾವು ಲೋಣಾವಲಕ್ಕೆ ಹೋಗಿ ಬರೋಣ. ಈ ಸಮಯದಲ್ಲಿ ನೀನು ಬರೀ ಬೊಂಬಾಯಲ್ಲಿ ಇರಬಾರದು ಎಂದೆ. ಸುಮ್ಮನೆ ದುಡ್ಡು ಖರ್ಚಲ್ಲವೇ? ಈ ಸಮಯದಲ್ಲಿ ಹಾಗೆ ಲೆಕ್ಕ ಹಾಕಬಾರದು. ನಾಡಿದ್ದು ಭಾನುವಾರ, ವಿಶ್ವನಿಗೆ ಹೇಗೂ ರಜಾ, ಹೋಗೋಣ. ಡಬ್ಬಿಯಲ್ಲಿ ಮಧ್ಯಾಹ್ನಕ್ಕೆ ಅನ್ನ ತುಂಬಿಕೊಂಡು 3 ಬೆಳಗಿನ ರೈಲಿನಲ್ಲಿ ಲೋಣಾವಲಕ್ಕೆ ಹೋದೆವು. ಅದು ಅಶ್ವಯುಜ ಮಾಸ. ಮಳೆಯ ನೀರು ಹೀರಿಕೊಂಡ ಬೆಟ್ಟ ಗುಡ್ಡಗಳ ಮೈ ಎಲ್ಲವೂ ಹಸಿರನ್ನು ಸೃಷ್ಟಿಸಿಕೊಂಡು ವಸುವಿನಂತೆಯೇ ಕೋಮಲತೆಯನ್ನು ಮೆರೆಯುತ್ತಿದ್ದವು. ಇಷ್ಟು ದಿನವಾದರೂ ನಾನು ಲೋಣಾವಲದಲ್ಲಿ ಇಳಿದು ನೋಡುತ್ತಿರುವುದು ಇದೇ ಮೊದಲು. ರೈಲಿನಿಂದ ಇಳಿದು ಹೋಟೆಲ್ನಲ್ಲಿ ಚಹಾ ಕುಡಿದು ಮೂರು ನಡೆದು ಕಾಡಿನ ತಾಣವನ್ನು ಹುಡುಕಿಕೊಂಡು ಹೊರಟೆವು. ಮುಂದೆ ಹೋದಂತೆಲ್ಲ ಬರೀ ಬಂಗಲೆಗಳು, ಅವುಗಳ ಸುತ್ತಿನ ಉದ್ಯಾನ ಮತ್ತು ಬೇಲಿಗಳೇ ಸಿಕ್ಕುತ್ತಿದ್ದವು. ಸುಮಾರು 2 ಮೈಲಿ ನಡೆದ ಮೇಲೆ ನಾನು ಖಂಡಾಲವನ್ನು ಸಮೀಪಿಸುತ್ತಿದ್ದೇವೆಂದು ಯಾರೋ ಕೆಲಸದವನು ಹೇಳಿದ. ಬೆಟ್ಟ ಕಾಡುಗಳಿಗೆ ಲೋಣಾವಲಕ್ಕಿಂತ ಖಂಡಾಲ ಚೆನ್ನ. ಮುಂದೆ ನಡೆದು ನಾವು ಅದನ್ನು ಮುಟ್ಟುವ ವೇಳೆಗೆ ವಸು ಬಳಲಿದಂತೆ ಕಾಣುತ್ತಿದ್ದಳು. ವಿಶ್ವ ಮಾತ್ರ ನೆಗೆದು ಓಡುತ್ತಿದ್ದ. ಖಂಡಾಲದಲ್ಲೂ ಖಾಸಗಿ ಬಂಗ್ಲೆಗಳ ಅವಾಂತರ. ಕೊನೆಗೆ ಕೋಟ್ಕರ್ ಸ್ಯಾನಿಟೋರಿಯಂನ ಹಿಂದಿನ ಭಾರೀ ಕಂದುಕದ ಎಡಪಾರ್ಶ್ವದಲ್ಲಿ ಸುಮಾರು 1/2 ಮೈಲಿ ಸಾಗಿದ ನಿಜವಾದ ಕಾಡಿನ ಮಧ್ಯೆ ಬರುವ ವೇಳೆಗೆ 11 ಆಯಿತು. ಗಂಟೆ 11 ಆಯಿತು. ಒಂದು ತೇಗಮರದ ಕೆಳಗೆ ಕೂತು 3 ಊಟ ಮಾಡಿ ವಸುವಿನ ಕೈಯಲ್ಲಿದ್ದ ರೈಲು ಚೊಂಬಿನಿಂದ ನೀರು ಕುಡಿದೆವು. ವಸು ಸ್ವಲ್ಪ ಮಲಗಬೇಕೆಂದಳು. ತನ್ನ ತೊಡೆಯ ಮೇಲೆ ತಲೆ ಇರಿಸಿಕೊಂಡು ಮಲಗುವಂತೆ ಹೇಳಿದೆ. ಆದರೆ ವಿಶ್ವನೆದುರಿಗೆ ಹಾಗೆ ಮಾಡಲು ಅವಳಿಗೆ ಸಂಕೋಚ. ತೋಳನ್ನು ತಲೆಗೆ ಕೊಟ್ಟು ಹಾಗೆಯೇ ವಿಶ್ರಮಿಸಿದಳು. ವಿಶ್ವ ಪುಟ್ಟದೊಂದು ಕಾಡು ಮಾವಿನ ಮರದ ಕೊಂಬೆಯ ಮೇಲೆ ಹತ್ತಿ ಕುಳಿತು ತನ್ನತನವನ್ನು ಆನಂದಿಸುತ್ತಿದ್ದ. ನಾವು ಕುಳಿತಿದ್ದ ಜಾಗದ ಹತ್ತಿರವೇ ಒಂದು ಭಾರಿ ಪ್ರಪಾತವು ಉದ್ದಕ್ಕೂ ಸಾಗಿದೆ. ಅದರೊಳಗೆ ನೋಡಿದರೆ ತಲೆ ತಿರುಗುವ ಆಳದಲ್ಲಿ ಒಂದು ಪುಟ್ಟ ಹೊಳೆ ಹರಿಯುವಂತೆ ಕಾಣುತ್ತದೆ. ಪ್ರಪಾತದ 2 ಇಳುವಿನಲ್ಲೂ ಕಾಡು ಬಳೆ, ಮಾವು ಮತ್ತು ಕಕ್ಕೆಯ ಮರಗಳು ಅದರ ಆಳದ ಭಯಕ್ಕೆ ಭವ್ಯದ ಸ್ವರೂಪವನ್ನು ಕೊಟ್ಟಿವೆ. ಹಿಂದಿರುಗಿ ನೋಡಿದರೆ ಅಭೋ ಬೆಟ್ಟದ ಮಂಜಿನ ತಲೆಯು ಮುಗಿಲಿನಲ್ಲಿ ಒಂದಾಗಿ ಹೋಗಿದೆ. ಉದ್ದಕ್ಕೂ ಸಾಗಿರುವ ಪ್ರಪಾತವು ಆ ಪರ್ವತದ ಯೋನಿಯಂತೆ ಕಾಣುತ್ತಿದೆ. ಪ್ರಕೃತಿಯ ಶಕ್ತಿ ಪೂರ್ಣ ಸೌಂದರ್ಯವೆಂದರೆ ಇದೆ. ಅಲ್ಲಿ ಹಸುರಿನಿಂದ ಮೆರೆಯುವ ವನರಾಜಿಯ ಪ್ರಕೃತಿಯು ಕೋಮಲತೆಯನ್ನು ಪ್ರಕಟಿಸಿದರೆ ನಮ್ಮ ಕಲ್ಪನೆಯನ್ನು ನಡುಗಿಸುವ ವಿಸ್ತಾರ ಎತ್ತರಗಳು ಅದರ ಗಾಂಭೀರ್ಯವನ್ನು ದರ್ಶಿಸುತ್ತವೆ. ನನ್ನ ಕಣ್ಣುಗಳು ಕಾಲನ್ನು ತುಸಿ ಮಡಿಸಿಕೊಂಡು ಬಾಳೆಯ ತುಂಬು ದಿಂಡಿನಂತ ಬಲದೋಳಿಗೆ ತಲೆಯನ್ನು ಆನಿಸಿಕೊಂಡು ನಸುನಿದ್ರೆಯಲ್ಲಿ ಮಲಗಿದ್ದ ವಸುವಿನ ಕಡೆಗೆ ಹೋದು. ಪರ್ವತ, ಪ್ರಪಾತ ಮತ್ತು ಬೆಟ್ಟ ಗುಡ್ಡಗಳ ಮೇಲಿನ ಈ ವನರಾಜಿಯು ಪ್ರಕೃತಿಯ ಜೀವಂತ ಸೌಂದರ್ಯದ ಭವ್ಯ ರೂಪವಾಗಿ ಕಾಣಿಸಿದರೆ ವಸುವು ಅದೇ ಜೀವಂತ ಸೌಂದರ್ಯದ ಸೌಮ್ಯ ಪ್ರತಿಕೃತಿಯಂತೆ ಕಂಡಳು. ನಿಧಾನವಾಗಿ ಉಸಿರಾಡುವಾಗ ಅವಳ ಮೈಯಲ್ಲಿ ಆಗುತ್ತಿದ್ದ ಏರು ಇಳಿತಗಳು ಪ್ರಕೃತಿಯ ಮೈಯಲ್ಲಿ ನಡೆಯುವ ಲಯದ ಗತಿಯಂತೆ ಕಂಡವು. ಪ್ರಕೃತಿಯ ಗರ್ಭದಲ್ಲಿ ಅನಂತವಾಗಿ ಹುದುಗಿದ್ದು ಎಂದಾದರೊಮ್ಮೆ ಪ್ರಕಟವಾಗುವ ಸೃಷ್ಟಿ ಶಕ್ತಿಯು ವಸುವಿನ ಗರ್ಭದಲ್ಲಿ ಬೆಳೆಯುತ್ತಿದೆ. ನನ್ನ ಕಣ್ಣು ವಸುವನ್ನೇ ದಿಟ್ಟಿಸಿ ನೋಡುತ್ತಿದ್ದವು. ಆದರೆ ಅವಳಿಗೆ ದೃಷ್ಟಿಯಾದೀತೆಂಬ ಪ್ರಜ್ಞೆ ಹುಟ್ಟಿ ತಕ್ಷಣ ಕಣ್ಣುಗಳನ್ನು ಬೇರೆ ಕಡೆಗೆ ತಿರುಗಿಸಿದೆ. ವಿಶ್ವ ಮರದಿಂದ ಕೆಳಗೆ ಇಳಿದು ಮತ್ತೊಮ್ಮೆ ನೀರು ಕುಡಿದ. ಇದೇನು ಅದೇನು ಎಂದು ಅವನು ಅದೆಷ್ಟು ಪ್ರಶ್ನೆಗಳನ್ನು ಕೇಳುತ್ತಿದ್ದನು. ಆದರೆ ನನಗೆ ಮಾತನಾಡುವ ಲಹರಿ ಇರಲಿಲ್ಲ. ಅವನು ಮತ್ತೆ ಮಾವಿನ ಮರದ ಕೊಂಬೆ ಏರಿದ. ಕಾಡಿನ ಆ ದೃಶ್ಯವನ್ನು ಬಣ್ಣದಲ್ಲಿ ಚಿತ್ರಿಸಬೇಕೆಂದು ನನಗೆ ಮನಸ್ಸಾಯಿತು. ಆದರೆ ನಾನು ಬಣ್ಣದ ಪೆಟ್ಟಿಗೆ, ಕ್ಯಾನ್ವಾಸ್ ಸ್ಟ್ಯಾಂಡ್ ಮೊದಲಾದ ಉಪಕರಣಗಳನ್ನು ತಂದಿರಲಿಲ್ಲ. ಅಷ್ಟರಲ್ಲಿ ವಸುವಿಗೆ ಎಚ್ಚರವಾಯಿತು. ಎದ್ದು ಕುಳಿತಳು. ನನ್ನ ಕಲ್ಪನೆಯನ್ನು ಹೇಳಿದಾಗ ಅವಳು, ಮುಂದಿನ ಸಲ ಬರುವಾಗ ಕ್ಯಾನ್ವಾಸು, ಸುಣ್ಣದ
ಬಣ್ಣದ ಪೆಟ್ಟಿಗೆಲ್ಲ ತರೋಣ, ನೀವು ಇದನ್ನು ಚೆನ್ನಾಗಿ ಚಿತ್ರಿಸುತ್ತೀರಿ ಅಂತ ನನಗೆ ಅನ್ನಿಸುತ್ತೆ ಎಂದಳು. ಮುಂದಿನ 15 ದಿನಕ್ಕೆ ನಾವು ಮತ್ತೆ ಇದೇ ಜಾಗಕ್ಕೆ ಬಂದೆವು. ಈ ಸಲ ಬರುವಾಗ ಲೋಣಾವಲದಲ್ಲಿ ಇಳಿಯದೆ ನೇರವಾಗಿ ಖಂಡಾಲದಲ್ಲಿ ಇಳಿದು ಇದೇ ಮರದ ಕೆಳಗೆ ಕೂತು ಊಟ ಮಾಡಿದೆವು. ವಸುವೆ ಸ್ಟ್ಯಾಂಡಿಗೆ ಕ್ಯಾನ್ವಾಸ್ ಹಾಕಿ ಮೊಳೆಗಳನ್ನು ಮೆಟ್ಟಿದಳು. ಇಡೀ ಚಿತ್ರವು ನನ್ನ ಕಲ್ಪನೆಯಲ್ಲಿ ಆಕಾರದ ಬಂಧವನ್ನು ಪಡೆದಿತ್ತು. ಅದು ಕೊನೆಯಲ್ಲಿ ಪ್ರಕಟಿಸಬೇಕಾದ ಭಾವವು ವಿದಿತವೇ ಆಗಿತ್ತು. ನನ್ನದು ಪ್ರಕೃತಿಯ ವಾಸ್ತವ ಚಿತ್ರಣವಲ್ಲ. ಶಕ್ತಿಪೂರ್ಣವಾದ ಲಯವು ಒಟ್ಟಿನಲ್ಲಿ ಸಾಂಗತ್ಯಮಯ ಶಾಂತಿಯನ್ನು ಪಸರಿಸುವ ಕಲ್ಪನೆಯನ್ನು ಚಿತ್ರಿಸಲು ದೃಶ್ಯವು ಒಂದು ಸಾಧನವಾಗಿತ್ತು. ಆ ಶಕ್ತಿಯು ಶಾಂತಿಯು ಸೃಷ್ಟಿಸುವ ಅಭಿವ್ಯಕ್ತಿಯಾಗಿರಬೇಕು. ಆದುದರಿಂದ ಗಿಡಮರಗಳ ವಾಸ್ತವ ವರ್ಣಗಳನ್ನೇ ಚಿತ್ರದಲ್ಲಿ ಬಳಸುವುದು ಅನಾವಶ್ಯಕ ಮಾತ್ರವಲ್ಲ, ಅಭಿವ್ಯಕ್ತಿಗೆ ಬಾಧಕವೂ ಆಗುತ್ತಿತ್ತು. ಮುಗಿಲನ್ನು ತನ್ನ ಶಿಖರದ ಮಂಜಿನಿಂದ ಅಡಗಿಸಿಕೊಂಡಿರುವ ಪರ್ವತದ ಹೊಟ್ಟೆಯ ಸುತ್ತವೂ ವನರಾಜ್. ಮುಂಭಾಗದ ಹುಲ್ಲಿನ ಮೇಲೆ ನಮಗೆ ಬೆನ್ನು ಮಾತ್ರ ಕಾಣುವಂತೆ ಕುಳಿತ ಒಬ್ಬ ಹೆಂಗಸು. ಚಿತ್ರದ ಸ್ವರೂಪ ಕಲ್ಪನೆ ಇಷ್ಟೇ. ವನದೇವಿಯಂತೆ ಕಾಣುವ ಹೆಂಗಸಿನ ಬೆನ್ನಿನ ಮೇಲೆ ವಸ್ತ್ರವಿಲ್ಲ. ಆ ಭಾಗವನ್ನು ಯಾವ ಬಣ್ಣದಿಂದ ಚಿತ್ರಿಸಲಿ? ವಸುವಿನ ವರ್ಣವೇ ಇದ್ದರೆ ಹೇಗೆ? ಅದೇ ಸರಿ ಎಂದು ನಿಶ್ಚಯಿಸಿದರು. ವಸುವಿನ ಮೈಬಣ್ಣವನ್ನು ಕುಂಚದ ವರ್ಣದ ಛಾಯೆಯಲ್ಲಿ ನಿರ್ದಿಷ್ಟ ಸ್ಪಷ್ಟಪಡಿಸಿಕೊಳ್ಳುವುದು ನನಗೆ ಕಷ್ಟವಾಯಿತು. ಸ್ತ್ರೀರೂಪವನ್ನು ಸಾಕ್ಷಾತ್ಕಾರವಾಗಿ ನೋಡಿ ಬಣ್ಣದಲ್ಲಿ ವರ್ಣಿಸಬೇಕು ಎಂದು ಈ ಹಿಂದೆ ನಾನು ವಸುವನ್ನು ಅನೇಕ ಬಾರಿ ಪೂರ್ಣ ನಗ್ನಳನ್ನಾಗಿಯೂ ಮಾಡಿ ನೋಡಿದ್ದೇನೆ. ವರ್ಣಗಳಲ್ಲಿ ಇರುವ ಸೂಕ್ಷ್ಮ ವ್ಯತ್ಯಾಸಗಳನ್ನು ಗುರುತಿಸಬಲ್ಲ ನನಗೆ ಅವಳ ಮೈಯ ನಿಜವಾದ ಬಣ್ಣ ಮಾತ್ರ ತಿಳಿದಿಲ್ಲ. ಸೀರೆಯನ್ನು ಉಟ್ಟಾಗ ಅವಳ ಬಣ್ಣದ ಹಿನ್ನೆಲೆಯಲ್ಲಿ ಆ ಸೀರೆಯೇ ಶೋಭಿಸುತ್ತದೆ. ವಿವಸ್ತ್ರಳನ್ನಾಗಿ ಮಾಡಿದಾಗ ಅವಳ ಬಣ್ಣವು ಚಾಕ್ಷುಷ ರೂಪವು ಸಂಕೋಚದಿಂದ ಒಳಸರಿದು ಮುಚ್ಚಿ ಹೋಗಿರುತ್ತದೆ. ಈ ಕ್ಷಣದ ಮನೋಭಾವನೆಗೆ ತಕ್ಕಂತೆ ನಾನಾ ವರ್ಣಗಳನ್ನು ನಾನು ಅವಳ ಶುಭ್ರ ಶರೀರಕ್ಕೆ ಆರೋಪಿಸಿರುವುದೇ ವಿನಾ ಅದರ ನಿಜವಾದ ಬಣ್ಣವು ನನಗೆ ಗೋಚರಿಸಿಲ್ಲ. ಸ್ತ್ರೀಯ ಸ್ವರೂಪವನ್ನು ಪ್ರಾಯಶಃ ಯಾರೂ ನಿಶ್ಚಯವಾಗಿ ನೋಡಿಲ್ಲ. ಕಣ್ಣು ಮುಚ್ಚಿ ಅವಳ ಮೈ ಮೇಲೆ ಹೊರಗೆ ಮೌನದಲ್ಲಿ ಮರೆತಾಗ ಒಳ ಅರಿವೊಂದು ವಸುವಿನ ರೂಪವನ್ನು ಅವರ್ಣನೀಯ ವರ್ಣವನ್ನು ನನ್ನ ಚಿತ್ತಕ್ಕೆ ಮಂದ ಕಾಂತಿಯಿಂದ ಗೋಚರಿಸುತ್ತದೆ. ಆದರೆ ಆಗ ನಮ್ಮಿಬ್ಬರ ನಡುವೆ ಯಾವ ತೆರೆಯೂ ಅಡ್ಡ ನಿಂತಿರಬಾರದು. ಅವಳ ಮೈಯು ಬೆಳದಿಂಗಳಿನಲ್ಲಿ ಕಾಣುವ ಶುದ್ಧವಾದ ಮರಳಿನ ಬಣ್ಣದಂತೆ ಕೆಲವು ಸಲ ಗೋಚರಿಸುತ್ತದೆ. ಆಕಾಶದಂತಹ ವಿಶಾಲವಾದ ಬಿಳಿಯ ಹಾಸಿಗೆಯ ತುಂಬ ಮಲಗಿ ನಿದ್ರಿಸುವಾಗ ಅವಳ ಶರೀರವು ವಾಯುಮಂಡಲದಿಂದ ಸುತ್ತುವರಿದು ಅಂತರಿಕ್ಷದಲ್ಲಿ ತೇಲುವ ಭೂಮಿಯ ಬಣ್ಣದಂತೆ ಭಾಸವಾಗುತ್ತದೆ. ನಿಜವೆಂದರೆ ಅವಳದು ಮಣ್ಣಿನ ಬಣ್ಣ. ಮಣ್ಣಿನ ವಾಸ್ತವ ಬಣ್ಣವನ್ನು ಕಂಡಿರುವವರು ಯಾರು? ಒಂದು ದೇಶದಲ್ಲಿ ಕಪ್ಪಗೆ, ಮತ್ತೊಂದು ದೇಶದಲ್ಲಿ ಬೆಳ್ಳಗೆ, ಇನ್ನು ಕೆಲವೆಡೆ ಕೆಂಪಗೆ, ಮಗದೊಂದು ಕಡೆ ಹಳದಿಯಾಗಿ ಕಾಣುವ ಮಣ್ಣಿಗೆ ಮೂಲ ವರ್ಣವೆಂಬುದು ಇಲ್ಲ. ಮಣ್ಣು ವಸುಂಧರೆಯ ಹೊರಮೈ. ಬಣ್ಣ ಅದರ ಮೂಲ ಗುಣವಲ್ಲ, ವಾಸನೆಯೊಂದೇ ಅದರ ಧರ್ಮ. ಬೇಸಿಗೆಯ ಉರಿಯ ನಂತರ ಮೊದಲನೆಯ ಸಲ ದೂರದಲ್ಲಿ ಮಳೆ ಬಿದ್ದರೆ ಬರುವ ಕಂಪೆ ಮಣ್ಣಿನ ಮೂಲ ಗುಣ. ವಸು ಸೂಕ್ಷ್ಮವಾಗಿ ಬೆವೆತಾಗ ಆ ಬೆವರು ಅದೇ ರೀತಿಯ ಕಂಪು ಸೂಸುತ್ತದೆ. ನನ್ನ ಚಿತ್ರವು ವಾಸ್ತವ ಪ್ರತಿಕೃತಿಯಲ್ಲದ ಮೇಲೆ ಯಾವ ಬಣ್ಣದಲ್ಲಿ ಆ ಸ್ತ್ರೀಯ ಬೆನ್ನು ಕಾಣಿಸಿದರೆ ಏನು? ಚಿತ್ರದಲ್ಲಿ ಪ್ರಕಟವಾಗುವ ಅಸ್ತಿತ್ವದ ವೈವಿಧ್ಯವನ್ನು ಒಂದಾಗಿ ಬೆಸೆಯುವ ಸಾಂಗತ್ಯಕ್ಕೆ ಅನುಗುಣವಾಗಿದ್ದರೆ ಸಾಕು ವರ್ಣ. ಬರೆಯುವಾಗ ಅದು ತನಗೆ ತಾನೇ ಮನಸ್ಸಿನಲ್ಲಿ ಹೊಳೆಯುತ್ತದೆ ಎಂದು ಯೋಚಿಸಿ ನಾನು ಕೊಂಚವನ್ನು ಕೈಗೆತ್ತಿಕೊಂಡೆ. ನನ್ನ ಮಗ್ನತೆಗೆ ಭಂಗ ಬರಬಾರದೆಂದು ವಸು ವಿಶ್ವನನ್ನು ಕರೆದುಕೊಂಡು ಗಿಡಗಳ ಸಂಧಿಯಿಂದ ನುಸುಳಿ ಸ್ವಲ್ಪ ದೂರವಿದ್ದ ಇನ್ನೊಂದು ಮಾವಿನ ಮರದ ಕೆಳಗೆ ಹೋದಳು. ಮಧ್ಯಾಹ್ನ 2 ಗಂಟೆಯ ವೇಳೆಗೆ ಚಿತ್ರ ಮುಗಿದಿತ್ತು. ಅಲ್ಲಲ್ಲಿ ಸೂಕ್ಷ್ಮವಾಗಿ ಅಂತಿಮ ಸ್ಪರ್ಶವನ್ನು ಕೊಡುವುದು ಉಳಿದಿತ್ತು. ಅದನ್ನು ನಾನು ಮನೆಯಲ್ಲಿ ಮಾಡಿದರೂ ಆಗುತ್ತದೆ. ಬಣ್ಣದ ಪೆಟ್ಟಿಗೆಯನ್ನು ಮುಚ್ಚಿಟ್ಟು ನಾನು ಅಲ್ಲಿಂದ ಎದ್ದು 10 ಹೆಜ್ಜೆ ನಡೆದು ಪ್ರಪಾತದ ದಡದ ಒಂದು ಕಲ್ಲಿನ ಮೇಲೆ ಕುಳಿತೆ. ಆಯಾಸವಾಗಿತ್ತು, ಆದರೆ ಉಲ್ಲಾಸದಿಂದ ಹಗುರವಾಗಿದ್ದ ಮನಸ್ಸಿಗೆ ಒಂದು ವಿಧವಾದ ತೃಪ್ತಿ ಸಿಕ್ಕಿತ್ತು. ಸಾರ್ಥಕತೆಯ ಭಾವ ಉಂಟಾಗಿತ್ತು. ಸುಮಾರು ಅರ್ಧ ಗಂಟೆ ನಾನು ಹಾಗೆಯೇ ಕುಳಿತಿದ್ದೆ. ಚಿತ್ತವು ನಿರ್ದಿಷ್ಟವಾಗಿ ಏನು ಯೋಚಿಸದೆ ತನ್ನನ್ನು ಮುಳುಗಿಸಿಕೊಂಡಿದ್ದ ಒಂದು ಉಚ್ಚತರವಾದ ಆನಂದದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡಂತಿತ್ತು. ಅಷ್ಟರಲ್ಲಿ ಹಿಂದಿನಿಂದ ಬಂದ ವಸು ನನ್ನ ಹೆಗಲಿನ ಮೇಲೆ ಕೈ ಇಟ್ಟಳು. ನಾನು ತಿರುಗಿ ನೋಡಿದೆ. ನಿಮಗೆ ಆಯಾಸವಾಗಿದೆ, ಇಲ್ಲಿ ಬನ್ನಿ, ಸ್ವಲ್ಪ ಹೊತ್ತು ಮಲಗಿಕೊಳ್ಳಿ ಎಂದು ನನ್ನನ್ನು ಕರೆದುಕೊಂಡು ಹೋಗಿ ಕ್ಯಾನ್ವಾಸಿನ ಸ್ಟ್ಯಾಂಡಿನ ಹತ್ತಿರ ಬೀಸಾಗಿ ಕುಳಿತು ನನ್ನ ತಲೆಯನ್ನು ಅವಳ ತೊಡೆಯ ಮೇಲೆ ಇರಿಸಿಕೊಂಡಳು. ವಿಶ್ವ ನೋಡುವುದಿಲ್ಲವೇ ಎಂದು ನಾನು ಕೇಳಿದ್ದಕ್ಕೆ, ನೋಡಲಿ, ಅದರಲ್ಲೇನು ಸಂಕೋಚ, ಅವನು ಮಲಗಿಕೊಳ್ಳೋದಿಲ್ವೇ ನನ್ನ ತೊಡೆಯ ಮೇಲೆ? ಹಾಗೆ ನೀವು ಎಂದು ನನ್ನ ಭುಜದ ಮೇಲೆ ಅವಳ ಬಲ ಮೊಳಕೈಯನ್ನು ಹಗುರವಾಗಿ ಇಟ್ಟು ಹೇಳಿದಳು. ಈ ಚಿತ್ರ ನೋಡಿ ನನಗೆ ತೃಪ್ತಿಯಾಗಿದೆ. ಹಿಂದೆ ನೀವು ಮಲೆನಾಡಿನ ಬೆಟ್ಟ ಕಾಡುಗಳಲ್ಲಿ ಸುತ್ತಿ ಬರೆಯುತ್ತಿದ್ದೀರಲ್ಲ, ಆ ಶಕ್ತಿಯು ಪೂರ್ತಿಯಾಗಿ ನಷ್ಟವಾಯಿತೇನೋ ಎಂದು ಹೆದರಿದ್ದೆ. ಈಗ ಅದೇ ಶಕ್ತಿ ಅದಕ್ಕಿಂತ ಪಕ್ವವಾದ ಕಲ್ಪನೆಯಲ್ಲಿ ಮತ್ತೆ ಪ್ರಕಟವಾಗಿದೆ. ನಿಮ್ಮ ಮಲೆನಾಡಿನ ಚಿತ್ರಗಳೆಲ್ಲ ಸುಬ್ಬು ಮನೆಯಲ್ಲಿರಬಹುದು, ಅದನ್ನು ತರಿಸೋಣ. ಅವಳು 5 ನಿಮಿಷ ಸ್ಟ್ಯಾಂಡಿನ ಕಡೆಗೆ ತಿರುಗಿ ನೋಡುತ್ತಿದ್ದು ಮತ್ತೆ ಹೇಳಿದಳು, ಈಗ ಜೋಗಕ್ಕೆ ಹೋದರೆ ನೀವು ಅದನ್ನು ಜಯಪ್ರದವಾಗಿ ಚಿತ್ತಿಸಬಲ್ಲಿರಿ ಅಂತ ಅನ್ನಿಸುತ್ತದೆ. ಇಬ್ಬರು ಹೋಗಿ ಬರೋಕೆ ಸುಮ್ಮನೆ ಖರ್ಚು. ನೀವೊಬ್ಬರೇ 4 ದಿನದ ಮಟ್ಟಿಗೆ ಹೋಗಿ ಬನ್ನಿ, ನಾನು ವಿಶ್ವನ ಜೊತೆ ಇಲ್ಲೇ ಇರ್ತೀನಿ. ನಾನೆಂದೆ, ಅಲ್ಲಿಗೆ ಹೋಗದೆಯೇ ಬೇಕಾದರೆ ಜೋಗವನ್ನು ಚಿತ್ರಿಸಬಲ್ಲೆ, ಆದರೆ ಅದನ್ನು ಚಿತ್ತಿಸುವ ಅಗತ್ಯ ನನಗೆ ಕಾಣುತ್ತಿಲ್ಲ. ಸೃಷ್ಟಿ ಶಕ್ತಿಯು ಲಯ ಪೂರ್ಣವಾಗಿ ಶಾಂತಿಯನ್ನು ಬಿಂಬಿಸುವುದೇ
ನನ್ನ ಜೋಗದ ವಸ್ತು. ಅದು ಈಗ ಬರೆದಿರುವುದಲ್ಲಿ ಮೂಡಿಲ್ಲವೇ? ಖಂಡಿತವಾಗಿ. ಸರಿ, ಬೀಳುವ ನೀರೇ ಅದರ ಮಾಧ್ಯಮವಾಗಬೇಕೆಂದಿಲ್ಲ. ಇನ್ನು ಮೇಲೆ ನಾವು ಇಲ್ಲಿಗೆ 15 ದಿನ ಅಥವಾ 1 ತಿಂಗಳಂತೆ ಒಮ್ಮೆಯಂತೆ ಬರೋಣ. ಇದೇ ದೃಶ್ಯವನ್ನು ಬೇರೆ ಬೇರೆ ಲಹರಿಯಲ್ಲಿ, ಸೃಷ್ಟಿ ವಿಕಾಸದ ಬೇರೆ ಬೇರೆ ಮೆಟ್ಟಲುಗಳಲ್ಲಿ ಚಿತ್ರಿಸ್ತೀನಿ. ಹಾಗೆ ಮಾಡಿ. ವಸು ನನ್ನ ತಲೆಯನ್ನು ಅವಳ ತೊಡೆಗಳ ಮೇಲೆ 1 ಗಂಟೆಯೂ ಮೀರಿ ಇರಿಸಿಕೊಂಡಿದ್ದಳು. ಇನ್ನು ಮುಂದೆ ಈ ರೀತಿಯಲ್ಲಿಯೇ ಅವಳು ನನ್ನನ್ನು ಲಾಲಿಸಬೇಕೆಂದು ನನ್ನ ಮನಸ್ಸು ಬಯಸುತ್ತಿತ್ತು. ಅವಳ ಇಡೀ ವ್ಯಕ್ತಿತ್ವವು ಈಗ ಮತ್ತೆ ತಾಯಿಯಾಗುವ ಸಿದ್ಧತೆಯಲ್ಲಿದೆ. ಅಲ್ಲಿ ಮಾತೃತ್ವವನ್ನು ಬಿಟ್ಟು ಬೇರೆ ಭಾವಕ್ಕೆ ಎಡೆಯಿಲ್ಲ. ನಾನು, ವಸು ಇಬ್ಬರೂ ಕೆಲವು ಸಲ ವಿಶ್ವನು ಸೇರಿ ಖಂಡಾಲಕ್ಕೆ ಒಟ್ಟು 6 ಸಲ ಬಂದೆವು. ಎಷ್ಟೋ ದಿನ ನನಗೆ ಇದ್ದಕ್ಕಿದ್ದ ಹಾಗೆಯೇ ಖಂಡಾಲಕ್ಕೆ ಹೋಗಿ ಬರುವ ಲಹರಿ ಬಂದು ಬಿಡುತ್ತಿತ್ತು. ಸ್ಕೂಲಿಗೆ ಹೋಗಿದ್ದ ವಿಶ್ವ ಮನೆಗೆ ಬಂದರೆ ನೋಡಿಕೊಳ್ಳುವಂತೆ ಸುಧಾಬಾಯಿಗೆ ಹೇಳಿ ವಸು ನನ್ನ ಜೊತೆಗೆ ಹೊರಡುತ್ತಿದ್ದಳು. ಸುಧಾಬಾಯಿಗೆ ವಿಶ್ವನನ್ನು ನೋಡಿಕೊಳ್ಳುವುದೆಂದರೆ ಅಕ್ಕರೆಯ ಕೆಲಸ. ನಾನು ವಸುವಿನೊಡನೆ ಬಂದು ಅದೇ ಮರದ ಕೆಳಗೆ ಕೂರುತ್ತಿದ್ದೆ. ಅವಳು ಕ್ಯಾನ್ವಾಸ್ ಸಿದ್ಧಪಡಿಸಿಕೊಡುತ್ತಿದ್ದಳು. ಕಲ್ಪನೆಯು ಪೂರ್ಣವಾಗಿ ಕೆಲಸ ಪ್ರಾರಂಭಿಸುವ ಲಹರಿಗೆ ನಾನು ಕೈಗೆತ್ತಿಕೊಂಡ ಮೇಲೆ ಅವಳು ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಬಿಡುತ್ತಿದ್ದಳು. ಚಿತ್ರ ಕೆಲಸ ಮಾಡುವಾಗ ಮತ್ತೆ ಯಾರಾದರೂ ವಸು ಸಹ ನೋಡುತ್ತಿದ್ದಾರೆಂಬ ಅರಿವು ಇದ್ದರೆ ನನ್ನ ಕೈಯೇ ಓಡುವುದಿಲ್ಲ. ಒಂದೊಂದು ಸಲ ಒಂದೊಂದು ದಿನ ಲಹರಿ ಬಂದು ನಾನು 2 ಚಿತ್ರಗಳನ್ನು ಬರೆದದ್ದು ಉಂಟು. ಅದೇ ಬೆಟ್ಟ, ಅದೇ ಕಂದಕ, ವಸ್ತ್ರವಿಲ್ಲದ ಬೆನ್ನು ತಲೆಯು ಮಾತ್ರ ಕಾಣುವ ಅದೇ ಸ್ತ್ರೀ, ಅದೇ ಹೊರ ದೃಶ್ಯ. ಆದರೆ ಒಂದೊಂದು ಚಿತ್ರದ ಭಾವಗಳಿಗೂ ವ್ಯತ್ಯಾಸವಿತ್ತು. ನಾನು ಆ ಪ್ರಕೃತಿ ದೃಶ್ಯದ ಮಾಧ್ಯಮದಲ್ಲಿ ಚಿತ್ರಿಸುತ್ತಿದ್ದುದು ವಸುವನ್ನೇ. ಆದರೆ ವಸುವಿನ ಬಾಹ್ಯ ಆಕಾರವನ್ನು, ರೂಪವನ್ನು ಚಿತ್ರದಲ್ಲಿ ಮೂಡಿಸುವುದು ನನ್ನ ವಿಚಾರದಲ್ಲಿ ಕೀಳುಮಟ್ಟದ ಕಲೆ ಎನಿಸುತ್ತಿತ್ತು. ವಸು ಎಂಬ ನನ್ನ ಹೆಂಡತಿಯು ಸಕಲ ಜನಕ್ಕೂ ಸೇರಿದ ಕಲೆಯ ವಸ್ತು ಹೇಗೆ ಆದಾಳು? ಹಾಗೆ ಮಾಡಲು ಪ್ರಯತ್ನಿಸಿದರೆ ವಸುವಿಗೂ ಕಲೆಗೂ ಇಬ್ಬರಿಗೂ ನಾನು ಅನ್ಯಾಯ ಮಾಡಿದಂತೆ. ಹೆಂಡತಿಯ ರೂಪವನ್ನು ಬರೆಯುತ್ತಾ ಕುಳಿತುಕೊಳ್ಳುವ ಚಿತ್ರಗಾರನು ತೃತೀಯ ದರ್ಜೆಗೆ ಸೇರಿದವನು ಎಂದು ನನ್ನ ಅಭಿಪ್ರಾಯ. 5ನೇ ತಿಂಗಳು ತುಂಬಿದ ಮೇಲೆ ಕಾಯಿನಿಂದ ತುಂಬಿದ ಮಾವಿನ ಮರದಂತೆ ವಸುವಿನ ಆಕಾರವು ತುಂಬಿ ಹೋಯಿತು. ಮೊದಲು ಎತ್ತರವಾಗಿ ಕಾಣುತ್ತಿದ್ದ ಅವಳು ಈಗ ತುಂಬಿದ ಮೈಯಿಂದ ಮಟ್ಟಸವಾಗಿ ಕಾಣತೊಡಗಿದಳು. ದಿನದಿನಕ್ಕೂ ಅವಳ ಹೊಟ್ಟೆಯಲ್ಲಿನ ಜೀವದ ವಿಕಾಸವಾದಂತೆ ಅವಳ ರೂಪ ಬೆಳೆಯುತ್ತಿತ್ತು. 6ನೆಯ ತಿಂಗಳು ತುಂಬಿದ ಮೇಲಂತೂ ಕೆಂಪಾದ ಕಾಯಿಗಳಿಂದ ಜಗ್ಗುವ ಮಾವಿನ ಕೊಂಬೆಗಳಂತೆ ಅವಳ ಶರೀರವೂ ಜಗ್ಗುತ್ತಿತ್ತು. ಈ ಸಮಯದಲ್ಲಿ ಅವಳು ಹಸಿರು ಬಣ್ಣದ ರೇಷ್ಮೆ ಸೀರೆಯನ್ನು ಉಟ್ಟರೆ ಎಷ್ಟು ಚೆನ್ನ! ಅವಳ ಮದುವೆಯ ಸೀರೆಗಳು ಕೆಂಪು ಮತ್ತು ನೀಲಿ ಬಣ್ಣದವು. ಹೊರಟಾಗಿ ನಿಲ್ಲುವ ಅವುಗಳನ್ನು ಉಟ್ಟರೆ ಅವಳ ತುಂಬಿದ ನೀಳವಾದ ಮೈಯ ಆಕೃತಿಯನ್ನು ವಿರೂಪಗೊಳಿಸುತ್ತದೆ. ಈ ಸಮಯದಲ್ಲಿ ತೆಳುವಾದ ಮೃದು ರೇಷ್ಮೆ ಸೀರೆಯೇ ಚೆನ್ನ. ಆ ದಿನವೇ ನಾನು 60 ರೂಪಾಯಿ ಕೊಟ್ಟು ಒಂದು ಹಸಿರು ಸೀರೆ ತಂದೆ. ಇದಕ್ಕೇಕೆ ಇಷ್ಟು ಖರ್ಚು ಮಾಡಿದಿರಿ ಎಂದು ಆಕ್ಷೇಪಿಸಿದಳಾದರೂ ಅದು ಅವಳಿಗೆ ಸಂತೋಷ ಉಂಟು ಮಾಡಿತು. ಅವಳು ರೇಷ್ಮೆ ಸೀರೆಯನ್ನು ಉಟ್ಟಾಗ ಸುಧಾಬಾಯಿ ದೃಷ್ಟಿಯಾದೀತು. ಇದನ್ನುಟ್ಟುಕೊಂಡು ಈ ಕಾಲದಲ್ಲಿ ಮಂದಿ ಎದುರಿಗೆ ಅಡ್ಡಾಡ್ಬ್ಯಾಡ್ರಿ ಎಂದರಂತೆ. ವಸು ಕೆಲಸ ಮಾಡಿದರೆ ಆಯಾಸವಾದೀತೆಂದು ನಾನು ಅವಳಿಗೆ ಮನೆ ಕೆಲಸದಲ್ಲಿ ನೆರವಾಗಲು ಹೋಗುತ್ತಿದ್ದೆ. ಎಂದು ಹಾಗೆ ಮಾಡದ ನನ್ನನ್ನು ಕೊಂಡು ಅವಳು ನಕ್ಕು, ನಾನೆಲ್ಲ ಮಾಡ್ಕೋತೀನಿ, ನೀವು ಸುಮ್ಮನಿರಿ ಅನ್ನುತ್ತಿದ್ದಳು. ನಾವಿಬ್ಬರು ಕಡೆಯ ಸಲ ಖಂಡಾಲಕ್ಕೆ ಹೋದಾಗ ಅವಳಿಗೆ 7 ತಿಂಗಳು ತುಂಬುವುದರಲ್ಲಿತ್ತು. ಕಾಡಿನ ಗಿಡ ಮರಗಳಲ್ಲೆಲ್ಲ ಹೂವುಗಳು ತುಂಬಿ ಹೋಗಿದ್ದವು. ಇನ್ನು 2 ತಿಂಗಳಲ್ಲಿ ಹೂವುಗಳು ಫಲಗಳಾಗುತ್ತವೆ. ನಾನು ಚಿತ್ರಿಸುವ 8ನೆಯ ಚಿತ್ರ ಇದು. ಅದೇ ಪ್ರಕೃತಿಯ ಚಿತ್ರಣ. ಸೃಷ್ಟಿಯ ವಿಕಾಸದ ಕೊನೆಯ ಹಂತವನ್ನು ತಲುಪುತ್ತಿರುವಾಗ ನನಗೆ ಗೋಚರಿಸುವ ಅದರ ಸ್ವರೂಪಕ್ಕೆ ಪುಷ್ಪವೆಂದು ಹೆಸರು. ನಮಗೆ ಗೋಚರಿಸುವ ಸ್ವರೂಪಕ್ಕೆ ಪುಷ್ಪವೆಂದು ಹೆಸರು. ನನ್ನ ಚಿತ್ರದಲ್ಲಿ ಮುಂದೆ ಹುಟ್ಟುವ ಹಣ್ಣಿನ ಭಾವನೆ ಬರಬೇಕು. ಆದರೆ ಹೂವುಗಳಿಂದ ತುಂಬಿದ ಮರಗಳಲ್ಲಿ ಅದು ಕಾಣಬಾರದು. ಹೊಸ ಕ್ಯಾನ್ವಾಸ್ ಸಿದ್ಧಪಡಿಸಿಕೊಂಡು ಹತ್ತಿರದಲ್ಲಿ ನೆಲದ ಮೇಲೆ ಮಲಗಿಕೊಂಡಳು. 2 ಗಂಟೆಯ ಕಾಲದಲ್ಲಿ ನಾನು ಚಿತ್ರವನ್ನು ಮುಗಿಸಿದೆ. ವಿಶ್ವ ಇರಲಿಲ್ಲ. ಹತ್ತಿರ ಹೋಗಿ ವಸುವಿನ ತಲೆಯನ್ನು ನನ್ನ ತೊಡೆಯ ಮೇಲೆ ಇರಿಸಿಕೊಂಡೆ. ಅವಳು ನನ್ನ ಮುಂಗೈ ಹಿಡಿದುಕೊಂಡು ನನ್ನ ಬೆರಳುಗಳಿಗೆ ತನ್ನ ಬೆರಳುಗಳನ್ನು ಸೇರಿಸಿ ಕಣ್ಣು ಮುಚ್ಚಿಕೊಂಡಳು. ಹಸಿರು ರೇಷ್ಮೆಯ ಸೀರೆಯಲ್ಲಿ ಉಸಿರಾಡುವ ಗತಿಗೆ ಎಳೆಯುತ್ತಿದ್ದ ಅವಳ ಮೈಯನ್ನು ನಾನು ನೋಡುತ್ತಾ ಕುಳಿತೆ. ಅವಳಿಗೆ ಮೈ ತುಂಬಿಕೊಂಡಿದೆ. ಯಾವಾಗಲೂ ತುಂಬು ಗಾತ್ರದಿಂದ ಕೂಡಿದ ಅವಳ ದೊಡ್ಡ ಶರೀರಕ್ಕೆ ಸ್ತ್ರೀ ಸೌಂದರ್ಯದ ಆಕರ್ಷಕ ಆಕೃತಿಯನ್ನು ಮೆರೆಸುತ್ತಿದ್ದ 2 ಸ್ತನಗಳು ಈಗ ಹಾಲಿನ ಹರವಿಗಳಂತೆ ಇನ್ನೂ ಗಾತ್ರವಾಗಿ ಭಾರವಾಗಿದೆ. ಈ 8ನೆಯ ತಿಂಗಳಿನಲ್ಲಿಯೇ ಅವುಗಳಲ್ಲಿ ಹಾಲು ಕೂಡಿದೆ. ತರುಣಿಗೆ ಲಾವಣ್ಯವನ್ನು ಕೊಡುವ ತುಂಬು ಸ್ತನಗಳು ಮಾತ್ರವೇ ಮುಂದೆ ಶಿಶುವಿಗೆ ಅಖಂಡವಾಗಿ ಹಾಲುಡಿಸಬಲ್ಲ ಸ್ತನ್ಯ ವಾಹಿನಿಗಳಾಗಬಲ್ಲವು. ಬೇಲೂರು, ಹಳೆಬೀಡು ದೇವಾಲಯಗಳ ನರ್ತಕಿಯ ಎದೆಯ ಮೇಲಿನ ಸ್ತನಗಳು ಎದ್ದು ಕಾಣುವಂತೆ ತಾಯಿ ಸರಸ್ವತಿ, ಉಮಾ ಲಕ್ಷ್ಮಿಯರ ಎದೆಗಳ ಮೇಲೂ ಸ್ತನ್ಯ ವಾಹಿನಿಗಳು ತುಂಬಿ ಕಾಣುತ್ತವೆ. ಮಾತೃವಿನ ಸೌಂದರ್ಯವಾಗಿ ವಿಕಾಸ ಹೊಂದುವ ಹಿಂದಿನ ಸ್ತರವೇ ತರುಣಿಯ ಲಾವಣ್ಯ. ಸ್ತನ್ಯವಾಹಿನಿಯಾಗಿ ಜೀವಕೋಟಿಗೆ ಹಾಲುಡಿಸುವ ಮೊಲೆಗಳ ಹಿಂದಿನ ಮೆಟ್ಟಿಲೆ ಜೌವನೆಯ ತುಂಬು ಸ್ತನಗಳ ಸೊಬಗು. ತುಂಬು ಗಾತ್ರದ ಸ್ತನಗಳಿಲ್ಲದ ತರುಣಿಯು ತನ್ನ ಹೆಸರಿಗೆ ಅನರ್ಹಳು. ಏಕೆಂದರೆ ತಾಯಿಯಾದಾಗ ಮಗು ಕುಡಿದು ಉಳಿಯುವಷ್ಟು ಹಾಲನ್ನು ಪೀಚು ಮೊಲೆಗಳು ಸೃಜಿಸಿ ಸ್ರವಿಸಲಾರವು. ವಸು ಅಂಥವಳಲ್ಲ. ವಿಶ್ವ ಮಗುವಿದ್ದಾಗ ಅವನಿಗೆ ಬೇರೆ ಯಾವ ಟಾನಿಕ್ಕು ಕೊಡಲಿಲ್ಲ, ಮೇಲು ಹಾಲು ಕೊಡಲಿಲ್ಲ. ಸಮೃದ್ಧವಾಗಿ ದೊರೆಯುತ್ತಿದ್ದ ತಾಯಿ ಹಾಲನ್ನೇ ಕುಡಿದು ಮಲಗಿದರೆ
ತೊಡೆ ತುಂಬುವಷ್ಟು ದಪ್ಪನಾಗಿ ಅವನು ಬೆಳೆದಿದ್ದ. ಈಗ ಹುಟ್ಟುವ ಮಗು ಅಷ್ಟೇ ಭಾಗ್ಯಶಾಲಿ. ಹಾಲಿಗೆ ಬರವಿಲ್ಲದ ವಸುವಿನಂತ ತಾಯಿ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕಿಂತ ಮಕ್ಕಳಿಗೆ ಹೆಚ್ಚಿನ ಭಾಗ್ಯ ಯಾವುದು? ಪೂರ್ಣ ಸೌಂದರ್ಯವಿಲ್ಲದ ಹೆಂಗಸು ಪರಿಪೂರ್ಣ ಮಾತೆಯಾಗಲಾರಳೇನು? ಇತ್ತೀಚೆಗೆ ಅವಳ ಬಗೆಗೆ ನನಗೆ ಇನ್ನಿಲ್ಲದ ಕರುಣವೂ ಉಕ್ಕುತ್ತಿತ್ತು. ಅವಳ ಸ್ವಭಾವಜನ್ಯವಾದ ಗಾಂಭೀರ್ಯದಲ್ಲಿಯೂ ಈ 8ನೆಯ ತಿಂಗಳಲ್ಲಿ ಅವಳ ಮುಖದ ಮೇಲೆ ಅಸಹಾಯಕತನವು ಕಾಣುತ್ತಿತ್ತು. ಅದೇನೋ ಯೋಚಿಸುತ್ತಿದ್ದ ಅವಳು ಕೇಳಿದಳು, ಅಕಸ್ಮಾತ್ ಹೆರಿಗೆಯಲ್ಲಿ ನಾನು ಸತ್ತು ಹೋದರೆ ನನ್ನ ನೆನಪಿಗೆ ಈ 8 ಚಿತ್ರಗಳು ಇರುತ್ತವೆ ಅಲ್ಲವೇ? ಅದ್ಯಾಕೆ ಹಾಗಂತೀಯಾ? ನನಗೆ ಬುದ್ಧಿ ಸರಿ ಇಲ್ವೇ ಎಂದು ನಾನು ಅವಳ ಬಾಗಿಯನ್ನು ಮುಚ್ಚಿದೆ. ಅದಕ್ಕಲ್ಲ, ಹೆರಿಗೆ ಅಂದರೆ ಹೆಂಗಸು ಸತ್ತು ಹುಟ್ಟಿದ ಹಾಗಂತೆ. ನಿಜವಾಗಿಯೂ ನಾನು ಸಾಯ್ತೀನಿ ಅಂತ ಅಲ್ಲ. ಬದುಕಿದರೂ ಅದು ಬೇರೆ ಜನ್ಮವೇ ಆಗುತ್ತೆ. ನಿಮಗೆ ಗಂಡಸರಿಗೆ ಮಾತ್ರ ಒಂದೇ ಜನ್ಮ. ನನ್ನ ಆಗಲೂ ನೀವು ಹೀಗೆ ಕಾಣ್ತೀರಾ ಎಂದು ನನ್ನ ಬಲಗೈ ಹಿಡಿದುಕೊಂಡಳು. ನಿನಗೆ ಎಲ್ಲಿಲ್ಲದ ಸಂಶಯಗಳೇಕೆ ಎಂದು ನಾನು ಅವಳ ಕೈ ಹಿಸುಕಿ ಹೇಳಿದೆ. ಎದ್ದು ಕುಳಿತು ಅವಳು ಕೇಳಿದಳು, ನೋಡಿ, ನೀವು ಚಿತ್ರ ಬರೆಯುತ್ತಿದ್ದಾಗಲೆಲ್ಲ ಅದನ್ನೇ ಯೋಚಿಸುತ್ತಾ ಮಲಗಿದ್ದೆ. ನಿನ್ನೆ ಪೇಪರ್ನಲ್ಲಿ ನೋಡಿದ್ದೆ. ಜಹಾಂಗೀರ್ ಆರ್ಟ್ ಗ್ಯಾಲರಿಯಲ್ಲಿ ಅದಾರೋ ಯುರೋಪಿಗೆ ಹೋಗಿ ಬಂದವರಂತೆ. ಅವರ 10 ಚಿತ್ರಗಳನ್ನು ಪ್ರದರ್ಶಿಸುತ್ತಿದ್ದಾರಂತೆ. ನೀವು ಈ ಖಂಡಾಲದಲ್ಲಿ ಬರೆದ ಚಿತ್ರಗಳನ್ನು ಯಾಕೆ ಪ್ರದರ್ಶಿಸಬಾರದು? ಅವಳ ಸಲಹೆ ನನಗೆ ಹೊಸದಾಗಿತ್ತು. ನಾನು ಎಂದು ಹಾಗೆ ಯೋಚಿಸಿರಲಿಲ್ಲ. ಅವಳೇ ಹೇಳಿದಳು, ನಿಮ್ಮ ಹೆಂಡತಿ ಅಂತಹ ದೊಡ್ಡ ಕಲಾ ವಿಮರ್ಶಕಳಲ್ಲ. ಆದರೂ ಈ ಚಿತ್ರಗಳಿಗೆ ದೊಡ್ಡ ಮೌಲ್ಯವಿದೆ ಅಂತ ನನಗೆ ಅನ್ನಿಸುತ್ತೆ. ನಿಮಗೆ ಆಗುವ ನಷ್ಟವೇನು? ಒಂದು 3-4 ದಿನದ ಮಟ್ಟಿಗಾದರೂ ಪ್ರದರ್ಶಿಸಿ, ನನಗೆ ಸಂತೋಷವಾಗುತ್ತೆ. ಪ್ರದರ್ಶನಕ್ಕೆ ಗ್ಯಾಲರಿ ಅಧಿಕಾರಿಗಳನ್ನು ನೋಡಬೇಕು. ಅದರ ಸಂವಿಧಾನಗಳು ಏನು, ಯಾರ ಮರ್ಜಿ ಹಿಡಿಯಬೇಕು ಎಂಬುದು ತಿಳಿಯದಿದ್ದರೂ ನಾನು ಆಗಲಿ ಎಂದೆ. ನಿಮ್ಮ ಆರ್ಟ್ ಡೈರೆಕ್ಟರ್ ಮತ್ರಾನಿಯವರನ್ನು ಕೇಳಿ, ಅವರಿಗೆ ಅದೆಲ್ಲದರ ವ್ಯವಸ್ಥೆಯು ಗೊತ್ತಿರಬಹುದು, ವಸು ಹೇಳಿದಳು. ಮಧ್ಯಾಹ್ನ 3 ಗಂಟೆಗೆ ನಾವು ಅಲ್ಲಿಂದ ಹೊರಟೆವು. ಇನ್ನು ಸದ್ಯದಲ್ಲಿ ಹೀಗೆ ಖಂಡಾಲಕ್ಕೆ ಮತ್ತೆ ಬರುವಂತಿಲ್ಲ. 8 ತಿಂಗಳಿನ ವಸುವು ಹೀಗೆ ಹೊರಬರುವುದು ಅಪಾಯ. ನಿಧಾನವಾಗಿ ಅವಳೊಡನೆ ಹೆಜ್ಜೆ ಹಾಕುತ್ತಾ ನಾವು ಪುನಃ ಮುಂಬಯಿಯ ದೊಡ್ಡ ಸಿಮೆಂಟ್ ರಸ್ತೆಯನ್ನು ದಾಟುವಾಗ ಹಿಂದಿನಿಂದ ಒಂದು ಕಾರು ಬಂತು. ನಾನು ರಸ್ತೆ ಎಡಪಕ್ಕಕ್ಕೆ ಹೊರಟೆ. ಸ್ವಲ್ಪ ಹಿಂದಿದ್ದ ವಸು ಬಲಪಕ್ಕಕ್ಕೆ ಸರಿದಳು. ಮುಂಭಾಗದಲ್ಲಿ ಕಾರು ನಡೆಸುತ್ತಿದ್ದವರ ಎಡಬದಿಯಲ್ಲಿ ರೆಬೆಲ್ಲೋ ಕುಳಿತಿದ್ದುದು ನನಗೆ ಸ್ಪಷ್ಟವಾಗಿ ಕಂಡಿತು. ಅವಳು ಕಾರಿನಲ್ಲಿ ಎಲ್ಲಿ ಹೋಗುತ್ತಿದ್ದಾಳೆ? ಇದು ಯಾರ ಕಾರು ಎಂದು ನಾನು ಆಶ್ಚರ್ಯಪಡುತ್ತಿದ್ದಂತೆ ವಸು ಹಿಂದಿನಿಂದ ಹೇಳಿದಳು, ನಿಮ್ಮ ಆರ್ಟ್ ಡೈರೆಕ್ಟರ್ ಮತ್ರಾನಿಯವರ ಕಾರು. ಅವರೇ ಡ್ರೈವ್ ಮಾಡ್ತಿದ್ರು. ನಿಮ್ಗೆ ಕಾಣಿಸಿತಾ? ಹೌದು, ಅದು ಅವರ ಕಾರಿನಂತೆಯೇ ಇತ್ತು. ಆದರೆ ಮುಂಬಯಿಯಲ್ಲಿ ಆಕಾರವನ್ನು ನೋಡಿ ಇದು ಇಂಥವರದೇ ಕಾರು ಎಂದು ಹೇಳುವುದು ಕೇವಲ ಆಕಾರವನ್ನು ನೋಡಿ ಇದು ನಮ್ಮ ಮನೆಯ ಬೆಲ್ಲದ ಡಬ್ಬದಲ್ಲಿದ್ದ ಇರುವೆಯೇ ಎಂದು ಹೇಳಿದಂತೆ ಆಗುತ್ತದೆ. ಅವರೇ ಮತ್ರಾನಿ ಎಂದು ವಸು ಹೇಳುವುದೇ ಸರಿ ಎನ್ನುವುದು ಹೇಗೆ? ಅವಳು ನೋಡಿ ಹೇಳಿದಳು, ಇಲ್ಲ, ನನಗೆ ಚೆನ್ನಾಗಿ ಕಂಡಿತು. ಅವರ ಮದುವೆ ದಿನ ನಾನು ಅವರನ್ನು ನೋಡಿರ್ಲಿಲ್ವೇ? ನೀವು ಆ ಕಡೆ ಇದ್ರಿ, ನಿಮ್ಗೆ ಕಾಣಲಿಲ್ಲ ಅಂತ ಕಾಣುತ್ತೆ. ಪಕ್ಕದಲ್ಲಿದ್ದವರು ಅವರ ಹೆಂಡತಿ ಇರ್ಬೋದು. ಆದ್ರೆ ಈಗ ಅವರು ಬಾಬ್ ಮಾಡಿಸಿ ಸ್ಕರ್ಟ್ ಹಾಕಿದ್ದಾರೆ ಅಲ್ವೇ? ಇರಬಹುದು, ನಾನು ಹೇಳಿದೆ. ನಾನು ಮತ್ರಾನಿಯವರ ಬಗೆಗೆ ಯೋಚಿಸುತ್ತಿದ್ದಾಗ ಅವರು ಕಂಡುದನ್ನು ನೋಡಿದರೆ ಅವರು ಚಿರಾಯಿಗಳು ಎನಿಸಿತು. ಮರುದಿನವೇ 8 ಚಿತ್ರಗಳನ್ನು ದೊಡ್ಡ ರಟ್ಟಿನಿಂದ ನಾನೇ ಮಾಡಿದ ಆಲ್ಬಮ್ಗೆ ಹಾಕಿಕೊಂಡು ಆಫೀಸಿಗೆ ಹೋಗಿ ಮತ್ರಾನಿಯವರನ್ನು ಕಂಡೆ. ಚಿತ್ರಗಳನ್ನು ನೋಡಿದ ಅವರು, ಏನು ಖಂಡಾಲದ್ದು ಅಂದಿರಾ? ವೆರಿ ಬ್ಯೂಟಿಫುಲ್. ಖಂಡಾಲ ತುಂಬಾ ಸುಂದರವಾದ ಊರು. ಇಳಿದುಕೊಳ್ಳಕ್ಕೆ ಒಳ್ಳೆ ರೂಮ್ಗಳು ಸಿಗುತ್ತವೆ. 1-2 ದಿನ ಯಾರಾದರೂ ಹಾಯಾಗಿರಬಹುದು. ನಿಮ್ಮ ಚಿತ್ರಗಳು ಚೆನ್ನಾಗಿವೆ. ನಾನು ವ್ಯವಸ್ಥೆ ಮಾಡ್ತೀನಿ. ಇನ್ನು 1 ವಾರ ಕಳೆದ ಮೇಲೆ ನನಗೆ ಹೇಳಿ ಎಂದು ಆಶ್ವಾಸನೆ ಇತ್ತರು. ನನ್ನ ಚಿತ್ರದೊಂದಿಗೆ ತಂದಿದ್ದ ಕಂಪನಿಯ ಚಿತ್ರಗಳನ್ನು ಅವರಿಗೆ ಕೊಟ್ಟು ಹೊಸ ಚಿತ್ರಗಳಿಗೆ ಅವರು ಕೊಟ್ಟ ಐಡಿಯಾಗಳನ್ನು ಗುರುತು ಹಾಕಿಕೊಂಡು ನಾನು ಮನೆಗೆ ಬಂದೆ. 8 ದಿನದ ನಂತರ ಮತ್ತೆ ಭೇಟಿಯಾದಾಗ ಮತ್ರಾನಿಯವರು ಉತ್ಸಾಹದಿಂದ ಹೇಳಿದರು, ನಿಮ್ಮ ಚಿತ್ರಗಳಿಗೆ ಎಕ್ಸಿಬಿಷನ್ ವ್ಯವಸ್ಥೆ ಮಾಡಿದ್ದೇನೆ. ಇನ್ನು ತಾರೀಕು ನಿಶ್ಚಯ ಮಾಡಬೇಕು ಅಷ್ಟೇ. ಅಂದ ಹಾಗೆ ನಿಮಗೊಂದು ಲಾಭದಾಯಕ ಆಫರ್ ಇದೆ. ಈವ್ ಸ್ನೋ ಕಂಪನಿಯವರು ಕ್ಯಾಲೆಂಡರ್ ಮಾಡಿಸಬೇಕು ಅಂತ ನಮ್ಗೆ ಆರ್ಡರ್ ಕೊಟ್ಟಿದ್ದಾರೆ. ನಿಮ್ಮ ಈಗಿರೋ 8 ಚಿತ್ರಗಳನ್ನು ಅವರಿಗೆ ಕೊಟ್ಟು ಬಿಡಿ. ಒಟ್ಟು 1,000 ಕೊಡಿಸ್ತೀನಿ. ಇನ್ನು 4 ಚಿತ್ರ ನೀವೇ ಬರೆದು ಕೊಟ್ರೆ ಮತ್ತೆ 500 ಸಿಗುತ್ತೆ. ಇಲ್ಲದಿದ್ದರೆ ಯಾವುದಾದ್ರೂ 4 ಲ್ಯಾಂಡ್ಸ್ಕೇಪ್ ಫೋಟೋ ಹಾಕಿಸಬಹುದು. ಅವರ ಮಾತು ನನಗೆ ತಿರಸ್ಕಾರವನ್ನು ಉಂಟು ಮಾಡಿತು. ಮುಖಕ್ಕೆ ಹೊಡೆದಂತೆ ಅವರಿಗೆ ಉತ್ತರ ಹೇಳಬೇಕೆಂದು ನಾಲಿಗೆಯು ಹೊರಟು ತಡೆದುಕೊಂಡೆ. ಇಷ್ಟು ದಿನ ನಿರ್ಜೀವದ ಜೀವನದ ನಂತರ ನಾನು ಕಲಾವಿದನಾಗಿ ಕುಂಚ ಹಿಡಿದು ಸೃಷ್ಟಿಸಿರುವ ಈ ಚಿತ್ರಗಳು ಯಾವುದೋ ಕಂಪನಿಯ ಕ್ಯಾಲೆಂಡರ್ ಚಿತ್ರಗಳಾಗುವುದಕ್ಕಾಗಿ ಅಲ್ಲ. ಆದರೆ ಮತ್ರಾನಿಯವರ ಮೆದುಳು ಈ ವ್ಯತ್ಯಾಸವನ್ನು ಅರಿಯಲಾರದು. ಅವರೇ ಮುಂಬಯಿಯ ಮೇಲುವರ್ಗದ ಸಮಾಜದಲ್ಲೆಲ್ಲ ಆರ್ಟ್ ಡೈರೆಕ್ಟರ್ ಎಂದು ಗೌರವಿಸಲ್ಪಡುತ್ತಾರೆ. ಇದು ಅವರೊಬ್ಬರದೇ ತಪ್ಪಲ್ಲ. ನಾನು ಸಾವಧಾನವಾಗಿ ಹೇಳಿದೆ, ನಾನು ಜಾಹೀರಾತಿಗೆ ಕೊಡೋದಿಲ್ಲ. ಇವು ಆರ್ಟ್ ಗ್ಯಾಲರಿಯಲ್ಲೇ ಪ್ರದರ್ಶಿತವಾಗಬೇಕು. ಆಸ್ ಯು ಪ್ಲೀಸ್. ನಾನು ತಾರೀಖನ್ನು ನಿಶ್ಚಯ ಮಾಡಿ ತಿಳಿಸುತ್ತೇನೆ, ಓಕೆ ಎಂದರು. 1 ವಾರದಲ್ಲಿಯೇ ಚಿತ್ರಗಳ ಪ್ರದರ್ಶನ ಏರ್ಪಟ್ಟಿತು. ಚಿತ್ರಗಳಿಗೆ ನಾನು ಪ್ರತ್ಯೇಕವಾಗಿ ಹೆಸರು ಕೊಟ್ಟಿರಲಿಲ್ಲ. ಪ್ರಕೃತಿಯ ಅಧ್ಯಯನ 1, 2 ಹೀಗೆ ಚಿತ್ರಿಸಿದ ಕ್ರಮದಲ್ಲಿಯೇ ಸಂಖ್ಯೆಗಳನ್ನು ಕೊಟ್ಟಿದ್ದೆ. ಮತ್ರಾನಿ ಅವರು ವಿಶೇಷ ಆಸ್ಥೆ ವಹಿಸಿದ್ದರಿಂದ ಮುಂಬಯಿಯ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಅದರ ಪ್ರಚಾರ ಚೆನ್ನಾಗಿ ನಡೆಯಿತು. ನಾನು ಬೇಡವೆಂದರೂ ಕೇಳದೆ ಒಂದು ದಿನ ವಸುವು ಕೆಳಗಿನ ಮನೆಯ ಸುಧಾಬಾಯಿಯನ್ನು ಕರೆದುಕೊಂಡು ಗ್ಯಾಲರಿಗೆ ಹೊರಟಳು. ವಿಶ್ವನೊಡನೆ ಅವರನ್ನು ಟ್ಯಾಕ್ಸಿಯಲ್ಲಿ ಕರೆದೊಯ್ದು ತೋರಿಸಿಕೊಂಡು ಬಂದೆ. ಆ ಪ್ರದರ್ಶನದಿಂದ ವಸುವಿಗೆ ಉಂಟಾದ ಪ್ರಸನ್ನತೆಯಾಗಲಿ ಆನಂದವಾಗಲಿ ಪ್ರಾಯಶಃ ನನಗೆ ಆಗಲಿಲ್ಲ ಎನ್ನಬಹುದು. ಪ್ರದರ್ಶನ ಒಟ್ಟು 5 ದಿನವಿತ್ತು.
ಅದು ಪ್ರಾರಂಭವಾದ 2ನೆಯ ದಿನ ಮುಂಬಯಿಯ ಪ್ರಸಿದ್ಧ ಕಲಾವಿಮರ್ಶಕರಾದ ಭರೂಚ್ ವಾಲಾ ಅವರ ಪತ್ರಿಕೆಯಲ್ಲಿ ನನ್ನ ಚಿತ್ರಗಳನ್ನು ವಿವರವಾಗಿ ವಿಮರ್ಶಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಕೇವಲ ತಾಂತ್ರಿಕ ಪ್ರಾಯೋಗಿಕತೆಯೇ ಕಲೆ ಎಂದು ಭ್ರಮಿಸಿರುವ ಈ ದುಷ್ಕಾಲದಲ್ಲಿ ಯಾವ ತಾಂತ್ರಿಕ ಪಂಥಕ್ಕೂ ಗಂಟು ಬೀಳದ ಶ್ರೀಯುತ ಶ್ರೀಪತಿಯವರು ಸರಳವಾದ ಶೈಲಿಯಲ್ಲಿ ಪ್ರಕೃತಿಯ ಅಧ್ಯಯನದ 8 ಚಿತ್ರಗಳನ್ನು ಹೊರತಂದಿದ್ದಾರೆ. ಮೇಲ್ನೋಟಕ್ಕೆ ಇವೆಲ್ಲವೂ ಒಂದೇ ದೃಶ್ಯದ ಪ್ರತಿಗಳೆಂಬಂತೆ ಕಂಡರೂ ಅವು ಅಭಿವ್ಯಕ್ತಗೊಳಿಸುವ ಅಂತಸ್ಥಿತಿಗಳು ಬೇರೆ ಬೇರೆಯವು. ವರ್ಷಾಕಾಲ ಕಳೆದ ಮೇಲೆ ವನರಾಜಿಯು ಹಸಿರಿನಿಂದ ತುಂಬಿ ತನ್ನೊಳಗೆ ವಿಕಾಸ ಹೊಂದಿ ಕುಡಿಯೊಡೆದು ಮೊಗ್ಗಾಗಿ ಅರಳಿ ಹೂವಾಗಿ ಅದು ಉದುರಿ ಹೀಚಾಗಿ ಕಾಯಾಗಿ ಅದು ಹಣ್ಣಾಗುವ ವಿವಿಧ ಹಂತಗಳು ಪ್ರಕೃತಿಯ ಋತುಚಕ್ರದ ವಿವಿಧ ಅವಸ್ಥೆಗಳು. ಪ್ರತಿಯೊಂದು ಚಿತ್ರದ ಮುನ್ನೆಲೆಯಲ್ಲಿಯೂ ಕಾಣುವ ಸ್ತ್ರೀಯೊಬ್ಬಳ ಬೆನ್ನು ಒಂದೇ ಸಮನಾಗಿ ಕಾಣುತ್ತಿದ್ದರೂ ಸೂಕ್ಷ್ಮವಾಗಿ ಅವಲೋಕಿಸುವಾಗ ಅವಳ ನಡುವಿನ ಆಕಾರಗಳ ವ್ಯತ್ಯಾಸವು ಗರ್ಭಿಣಿ ಸ್ತ್ರೀಯೊಬ್ಬಳು ಒಂದೊಂದು ಮಾಸದ ಅಥವಾ ಒಂದೊಂದು ಪಕ್ಷದ ವಿಕಾಸವನ್ನು ದರ್ಶಿಸುವಂತೆ ಕಾಣಿಸುತ್ತದೆ. ಚಿತ್ರದ ಅರ್ಥಬಂಧದಲ್ಲಿ ಗರ್ಭವತಿಯಾದ ಸ್ತ್ರೀ ಮತ್ತು ವರ್ಷಾಕಾಲದ ನಂತರ ವಿಕಸಿಸುವ ವನ ಸೌಂದರ್ಯ, ಈ ಎರಡರ ಆಂತರ್ಯದಲ್ಲೂ ಒಂದೇ ಸೃಷ್ಟಿ ಶಕ್ತಿಯು ಪ್ರಕಟವಾಗುವುದು ಸ್ಪಷ್ಟವಾಗುತ್ತದೆ. ಶ್ರೇಯುತರ ವರ್ಣ ಸಂಯೋಜನೆಯಲ್ಲಿ ವಾಸ್ತವತೆ ಇದ್ದರೂ ವರ್ಣಗಳ ಪ್ರತೀಕಾತ್ಮಕ ಮೌಲ್ಯವೇ ಎದ್ದು ಕಾಣುತ್ತದೆ. ಸ್ತ್ರೀಯು ಕುಳಿತಿರುವ ಭೂಮಿಯ ಮಣ್ಣಿನ ಬಣ್ಣವು ಅವಳ ಬೆನ್ನಿನ ಬಣ್ಣವೂ ಒಂದೇ. ಅವಳ ಸೊಂಟದ ತನಕ ಮುಚ್ಚಿರುವ ವಸ್ತ್ರದ ವರ್ಣವು ಕಾಡಿನ ಎಲೆಗಳ ವರ್ಣವೂ ಒಂದೇ. ಸೊಂಟದಿಂದ ಮೇಲಕ್ಕೆ ಗಾತ್ರದಲ್ಲಿ ಅಗಲವಾಗುತ್ತಾ ಹೋಗುವಾಗ ಅವಳ ಬೆನ್ನು ಕಟ್ಟು ಅವಳ ಎಡಪಕ್ಕದಲ್ಲಿರುವ ಮರದ ಕಾಂಡಗಳ ಊರ್ಧ್ವಮುಖವಾದ ಆಕಾರವೂ ಒಂದೇ. ರೇಖಾ ವಿನ್ಯಾಸದಲ್ಲಿ ವರ್ಣರಾಶಿಯಲ್ಲಿ ಸರಳ ರಚನಾ ಕ್ರಮವನ್ನು ಅನುಸರಿಸಿದರೂ ಆ ಚಿತ್ರಗಳಲ್ಲಿ ಲಯದ ಮತ್ತು ಅವರೋಧದ ಶಕ್ತಿಯು ಎದ್ದು ಕಾಣಿಸುತ್ತದೆ. ದೂರದ ಪರ್ವತವು ತನ್ನ ತಲೆಯ ಮಂಜಿನಿಂದ ಮುಗಿಲನ್ನು ಒಳಗೊಂಡಿರುವುದು ಅನಂತತೆಯ ಶಕ್ತಿಯ ಜೊತೆಗೆ ತಾಪಸಿಯ ಶಾಂತಿಯನ್ನು ಬಿಂಬಿಸುತ್ತದೆ. ಕನ್ಸ್ಟ್ರಕ್ಟಿವಿಟಿಸಂ, ಸರಿಯಲಿಸಂ ಮೊದಲಾದ ಔದ್ಯೋಗೀಕೃತ ಸಮಾಜದ ಅವ್ಯವಸ್ಥೆಯ ಪರಿಣಾಮಗಳನ್ನು ವಿಕೃತಿಗಳನ್ನು ಅಭಿವ್ಯಕ್ತಗೊಳಿಸುವ ಕಲಾ ಪ್ರವೃತ್ತಿಗಳ ಮಧ್ಯದಲ್ಲಿ ಶ್ರೀಯುತ ಶ್ರೀಪತಿಯವರು ಯಾವ ಪಂಥಕ್ಕೂ ಸೇರದ ಸರಳವಾದ ಆದರೂ ಗಹನವಾದ ಈ ಚಿತ್ರಗಳು ಒಂದು ಹೊಸ ಆರೋಗ್ಯಕರವಾದ ಪರಿಣಾಮವನ್ನು ಉಂಟು ಮಾಡುತ್ತವೆ ಎಂದು ನಿರೀಕ್ಷಿಸಬಹುದು. ಪತ್ರಿಕೆಯ ಈ ವಿಮರ್ಶೆಯನ್ನು ಮೊದಲು ವಸುವೆ ನನಗೆ ತೋರಿಸಿದಳು. ನನಗೆ ಒಂದು ವಿಧವಾದ ಸಾರ್ಥಕತೆಯ ಭಾವ ಉಂಟಾದುದು ಮಾತ್ರವಲ್ಲ, ಮುಂದೆ ಕಲಾವಿದನಾಗಬಹುದೆಂಬ ಆತ್ಮವಿಶ್ವಾಸವೂ ಹುಟ್ಟಿತು. ನಾನು ವಸುವಿಗೆ ಹೇಳಿದೆ, ಇದುವರೆಗೆ ವಿಮರ್ಶೆ ಮಾಡಿರುವ 3 ಪತ್ರಿಕೆಗಳಲ್ಲಿ ಉಳಿದ ಯಾರೂ ಇದರ ನಿಜವಾದ ಅರ್ಥವನ್ನು ಗ್ರಹಿಸಿರಲಿಲ್ಲ. ಒಬ್ಬ ವಿಮರ್ಶಕರಂತೂ ಈ ಸ್ತ್ರೀಯ ಆಕೃತಿಯು ಅನಾವಶ್ಯಕ ಪ್ರವೇಶವೆಂದು ಸಹ ಬರೆದಿದ್ದಾರೆ. ಇವರೊಬ್ಬರೇ 8 ಚಿತ್ರಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಅದರ ಅಂತರಾರ್ಥವನ್ನು ಗ್ರಹಿಸಿದವರು. ನೀವು ಹೋಗಿ ಅವರನ್ನು ಸ್ವತಃ ಭೇಟಿ ಮಾಡಿ ಬನ್ನಿ. ನಿಮ್ಮ ಆರ್ಟ್ ಡೈರೆಕ್ಟರ್ ಮತ್ರಾನಿ ಅವರಿಗಿಂತ ಇಂಥವರ ಪರಿಚಯ ಇರುವುದು ಒಳ್ಳೆಯದು, ವಸು ಹೇಳಿದಳು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.